शिव सांब जय नमः पार्वती पतये शिव हर हर महादेव। जगज्जननी बगड़ाम्बा माता की जय। सद्गुरु सिद्धारूढ़ स्वामी महाराज की जय। महात्मा बसवेश्वर महाराज की जय। सकल साधु संत महाराज की जय। जय मंगलम जय नमः पार्वती पतये शिव हर हर महादेव। गुरु ब्रह्मा गुरुर्विष्णु गुरुर्देव महेश्वरः। गुरु साक्षात् परब्रह्मा तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। सर्वमङ्गलमाङ्गल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते। या कुन्देन्दु तुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्कर प्रभृतिभिर्देवैः सदा पूजिता सा मां पातु सरस्वती भगवती निशेषजाड्यापहा। चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे। सिद्धारूढमहं भजे। शिव सांब जय नमः पार्वती पतये शिव हर हर महादेव। जगज्जननी बगड़ाम्बा माता की जय। जगद्गुरु सिद्धारूढ़ स्वामी महाराज की जय। सद्गुरु नागभूषण शिवयोगी महाराज की जय। महात्मा बसवेश्वर महाराज की जय। सकल साधु संत महाराज की जय। जय मंगलम जय नमः पार्वती पतये शिव हर हर महादेव। सिद्ध सद्गुरु पादाब्जं जननी जनकस्तता तत्वोपदेशकर्तारं नत्वा भक्ति पुरस्सरं। ಸದಾ ಸ್ಮರಣೀಯರಾದಂಥ ಸದ್ಗುರುದೇವನ ದಿವ್ಯ ಶ್ರೀ ಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ ಗುರು ಸಾರ್ವಭೌಮ ಶಿವಾವತಾರೇ ನಿಗಮಾಗಮ ಸಮನ್ವಯ ಸೂತ್ರಿ ಪರಮಾಚಾರ್ಯ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ನಮನಗಳನ್ನು ಸಮರ್ಪಿಸಿ ಭಗವತಿ ರಾಜರಾಜೇಶ್ವರಿ ಜಗದಂಬಾ ಜಗನ್ಮಾತಾ ಅಂಬಾ ಭವಾನಿಯ ಪಾವನ ಶ್ರೀಚರಣಗಳಲ್ಲಿ ವಂದಿಸುತ್ತಾ ಗ್ರಾಮದೊಡೆಯನಾದಂಥ ಶ್ರೀರಾಮಲಿಂಗೇಶನ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಬಸವಾದಿ ಶಿವಶರಣರ ಸ್ಮರಣೆ ಮಾಡ್ತಾ ಶರನ್ನವರಾತ್ರಿಯ ನಿಮಿತ್ತ ಪ್ರತಿ ವರ್ಷದ ಪದ್ಧತಿಯಂತೆ ಜರುಗುತ್ತಲಿರುವ
ಈ ಜಗನ್ಮಾತೆಯ ಪಾವನ ಚರಿತ್ರೆಯ ಶ್ರೀದೇವಿ ಪುರಾಣದ ಪಾರಾಯಣ ಪ್ರವಚನದಲ್ಲಿ ಸಂಗೀತ ಸೇವೆಯನ್ನು ನೀಡ್ತಾ ಇರತಕ್ಕಂಥ ಉಭಯ ಕಲಾವಿದರೆ, ಶ್ರವಣಾಪೇಕ್ಷಿಗಳಾಗಿ ಸಮಾವೇಶಗೊಂಡಂಥ ಮಹಾಜನಗಳೇ, ಮಾತೆಯರೇ, ನಿಮ್ಮೆಲ್ಲರಿಗೂ ನನ್ನ ಶರಣುಗಳನ್ನು ಸಲ್ಲಿಸಿ ಜಗನ್ಮಾತೆಯ ಪಾವನಮಯವಾಗಿರ್ತಕ್ಕಂಥ ಚರಿತ್ರೆಯನ್ನು ನಾವು ಆರಂಭ ಮಾಡುವ. ಈ ಜಗನ್ಮಾತೆಯ ಚರಿತ್ರೆಯನ್ನು ಭಾಮಿನಿ ಷಟ್ಪದಿ ರೂಪದಲ್ಲಿ ಚಿದಾನಂದವಧೂತರು ಮೂಲತಃ ಆಂಧ್ರದಿಂದ ಕರ್ನಾಟಕದ ರಾಯಚೂರು ಜಿಲ್ಲೆಯ ಬಹುಶಃ ಗಂಗಾವತಿ ತಾಲೂಕಿನಲ್ಲಿ ಬರತಕ್ಕಂಥ ಸಿದ್ಧಾಪುರ, ಅಲ್ಲಿ ಅಂಬಾಮಠವನ್ನು ನಾವು ನೋಡ್ತೀವಿ. ಚಿದಾನಂದವಧೂತರು ಆ ಅಂಬಾಮಠದಲ್ಲಿ ತಪಸ್ಸು ಮಾಡಿ ಜಗನ್ಮಾತೆ ದೇವಿಯ ಕೃಪೆಗೆ ಪಾತ್ರರಾಗಿ ಜಗನ್ಮಾತೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಈ ದೇವಿ ಚರಿತೆಯನ್ನು ಬಹಳ ಸೊಗಸಾಗಿ, ಇನ್ನೊಂದು ನೆನಪಿಟ್ಕೋಬೇಕು, ಶುದ್ಧಿಪ್ರದವಾಗಿ ಈ ಚರಿತ್ರೆಯನ್ನು ಚಿದಾನಂದವಧೂತರು ರಚನೆ ಮಾಡಿದ್ದಾರೆ. ಈ ಜಗನ್ಮಾತೆಯ ಚರಿತ್ರೆಯ ಮೂಲ ನಮಗೆ ಎಲ್ಲೆಲ್ಲಿ ಸಿಗ್ತದೆ ಅಂದರೆ, ಸಂಸ್ಕೃತ ಸಾಹಿತ್ಯವನ್ನು ನಾವು ಜಾಲಾಡಿಸಿ ನೋಡಿದಾಗ ಮೂಲತಃ ದೇವಿಯ ಈ ಚರಿತ್ರೆ, ದೇವಿಯ ಆರಾಧನೆ, ದೇವಿಯ ಉಪಾಸನೆ, ಇದು ನಮಗೆ ಕಂಡು ಬರತಕ್ಕಂಥದ್ದು ಋಗ್ವೇದದ ಸೂಕ್ತಗಳಲ್ಲಿ. ಋಗ್ವೇದ ಅಂತಂದರೆ 10,000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ವೇದ ಸಾಹಿತ್ಯ. ಅಲ್ಲಿ ಅತ್ಯಂತ ಸೂಕ್ಷ್ಮ ರೂಪವಾಗಿ ದೇವಿ ಚರಿತ್ರೆಯನ್ನು, ಶಕ್ತಿಯ ಆರಾಧನೆಯನ್ನು ವರ್ಣನ ಮಾಡಿದ್ದನ್ನು ನಾವು ಕಾಣ್ತೀವಿ. ಬಹುಶಃ ಅದುವೇ ಮೂಲವಾಗಿರಬೇಕು ದೇವಿ ಭಾಗವತಕ್ಕೆ. ದೇವಿ ಭಾಗವತ ಎಂಬುದು ಎಲ್ಲಿ ಬರ್ತದೆ ಅಂತಂದರೆ, ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಭಾಗವತವನ್ನು ನಾವು ನೋಡ್ತೀವಿ. ದೇವಿ ಭಾಗವತವನ್ನೇ ಆಧಾರವಾಗಿಟ್ಟುಕೊಂಡು ದುರ್ಗಾ ಸಪ್ತಶತಿ ಎಂಬತಕ್ಕಂಥದ್ದು 700 ಶ್ಲೋಕ, 700 ಶ್ಲೋಕ ಉಳ್ಳಂಥ ಗ್ರಂಥ ಅಂದರೆ ಭಗವದ್ಗೀತಾ. ಭಗವದ್ಗೀತೆಯಲ್ಲಿಯೂ 700 ಶ್ಲೋಕಗಳನ್ನು ಕಾಣ್ತೀವಿ. ದುರ್ಗಾ ಸಪ್ತಶತಿಯಲ್ಲಿ ಸಪ್ತ ಸತಿ ಅಂದ್ರೆ 100, ಸಪ್ತ ಅಂದ್ರೆ 700 ಶ್ಲೋಕಗಳು ಅದರೊಳಗೆ ಅದಾವಂತ ತಿಳ್ಕೊಳ್ಳೋಣ. ಅದಕ್ಕೇನಂತ ಕರೆದಿದ್ದಾರೆ? ದುರ್ಗಾ ಸಪ್ತಶತಿ ಅಂತ ಕರೆದಿದ್ದಾರೆ. ಸಂಸ್ಕೃತದಲ್ಲಿ ಇವೆ. ಶಾಕ್ತೇಯರು, ಶಕ್ತಿ ಉಪಾಸಕರು, ಅವರು ಅವಕ್ಕೆ ಶ್ಲೋಕ ಅನ್ನೋದಿಲ್ಲ, ಅವು ಮಂತ್ರ ಸದೃಶ ಅಂತಲೇ ಅವರು ಭಾವಿಸ್ತಾರೆ. ಅಲ್ಲಿ ಭಾಳ ವಿಸ್ತಾರವಾಗಿ 700 ಶ್ಲೋಕಗಳಿಂದ
ಶ್ರೀದೇವಿಯ ಚರಿತ್ರೆಯನ್ನು ವರ್ಣನ ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಅಕ್ಷರಶಃ ರೂಪದಲ್ಲಿ ಕನ್ನಡಕ್ಕೆ ಅನುವಾದಿಸಿ ಪದ್ಯ ರೂಪದಲ್ಲಿ ಚಿದಾನಂದ ಅವಧೂತರು ಬರೆದಿದ್ದಾರೆ. ಒಂಚೂರು ವ್ಯತ್ಯಾಸ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ದೇವಿ ಚರಿತ್ರೆ ಅಲ್ಲಿ ಆರಂಭವಾಗುವ ರೀತಿ ಹೇಗೆ ಅಂತ ಕೇಳಿದರೆ, ಇಲ್ಲಿದ್ದು ನೀವು ವರ್ಷ ಕೇಳಿರ್ತೀರಿ, ಬಹುಶಃ ಅದನ್ನು ಯಾರು ಹೇಳ್ರಂಗಿಲ್ಲ. ನಿಮ್ಮ ದುರ್ಗಾ ಸಪ್ತಶತಿಯ ವಿಚಾರ ಒಂಚೂರು ಅದನ್ನು ಹೇಳಿಕೊಂಡು ಚಿದಾನಂದ ಅವಧೂತರ ದೇವಿ ಪುರಾಣಕ್ಕೆ ನಾವು ಬರೋಣ. ದುರ್ಗಾ ಸಪ್ತಶತಿಯಲ್ಲಿ ಮೂಲ ಗ್ರಂಥ ಸಿಗೋದನೆ ಈಗ ಕರ್ನಾಟಕದಲ್ಲಿ ನಾವು ಈ ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥ ದೇವಿ ಪುರಾಣವನ್ನು ಪಾರಾಯಣ ಮಾಡ್ತೀವಿ, ಪ್ರವಚನ ಮಾಡ್ತೀವಿ. ಆದರೆ ಇಡೀ ಜಗತ್ತಿನ ತುಂಬ ಪಾರಾಯಣ ಪ್ರವಚನ ನಡೆಯುವಂಥದ್ದು ದುರ್ಗಾ ಸಪ್ತಶತಿ. ಇದು ನೆನ್ಪಿಟ್ಕೋಬೇಕು. ವೆಸ್ಟ್ ಬೆಂಗಾಲ್ ಹೋಗ್ಬೋದು, ನೀವು ಉತ್ತರ ಪ್ರದೇಶ ಹೋಗ್ಬೋದು, ದಕ್ಷಿಣದ ಯಾವುದೇ ರಾಜ್ಯಗಳಲ್ಲಿ ನೀವು ದೇವಿಯ ಆರಾಧನೆಯನ್ನು ನಾವು ವಿಚಾರ ಮಾಡಲಿಕ್ಕೆ ಹೊಂಟ್ರೆ ಅಲ್ಲೆಲ್ಲ ಪಾರಾಯಣ ಪ್ರವಚನ ನಡೆಯುವಂಥದ್ದು ಯಾವುದು? ದುರ್ಗಾ ಸಪ್ತಶತಿ. ಆ ದುರ್ಗಾ ಸಪ್ತಶತಿಯಲ್ಲಿ ದೇವಿಯ ಚರಿತ್ರೆ ಹೆಂಗೆ ಆರಂಭ ಆಗ್ತದೆ ಅಂತ ಕೇಳಿದ್ರೆ, ಭಾಳ ದಿನಗಳ ಹಿಂದೆ ಶುರಥ ಎಂಬ ಒಬ್ಬ ರಾಜನಿದ್ದ. ಆತ ದಕ್ಷ ಆಡಳಿತಗಾರ, ಪ್ರಜರನ್ನ ಮಕ್ಕಳಂತೆ ಕಾಣುವಂಥ ರಾಜ. ರಾಜ ಪ್ರತ್ಯಕ್ಷ ದೇವತಾ ಅಂತಾರಲ್ಲ, ಆ ಮಾತು ಅವನಿಗೆ ಅನ್ವರ್ಥಕವಾಗುವ ಹಾಗೆ ಇತ್ತು. ಭಾಳ ಕಡೆ ಅನ್ವರ್ಥಕ ಆಗೋದು ಭಾಳ ಕಡಿಮೆ. ಶಾಂತವ್ವ ಅಂತ ಹೆಸರಿಡ್ತದ, ಆಕಿ ಜಗಳ ಗಂಟೆವ್ವ ಇರ್ತಾಳೆ, ಹೆಸರು ಶಾಂತವ್ವ. ದಾನಪ್ಪ ಅಂತ ಹೆಸರ, ದಾನಪ್ಪ ಅಂದ್ರೆ ಗೊತ್ತದ ನಿಮ್ಗೆ? ದಾನಪ್ಪ ಅಂದ್ರೇನು? ದಾನ ಕೊಡವಂತ. ದಾನಪ್ಪ ಅಂತ ಹೆಸರು ಇರ್ತದೆ, ಜೀನಪ್ಪ ಇರ್ತಾನೆ. ನಾವು ಏನು ಮಾಡ್ತೀರಿ? ಹೌದಲ್ರಿ? ಆದರೆ ಶುರಥ ರಾಜ ಅವನು ಅನ್ವರ್ಥಕ ನಾಮವನ್ನು ಹೊಂದಿದ್ದ. ಪ್ರಜಾಪ್ರೇಮಿ, ದಕ್ಷಾಡಳಿತಗಾರ, ನ್ಯಾಯ ನೀತಿಗಾಗಿ ಪ್ರಾಣವನ್ನೇ ಕೊಡ್ತಕ್ಕಂಥ ಪ್ರಾಮಾಣಿಕ ಬದುಕನ್ನು ಬದುಕತಕ್ಕಂಥ ರಾಜ ಶುರಥ ಎಂಬತಕ್ಕಂಥ ರಾಜ. ಮಂತ್ರಿಗಳನ್ನು ಭಾಳಾಗಿ ನಂಬಿದ್ದ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಯಾರನ್ನು ಭಾಳ ನಂಬಾರ್ದಂತ. ಎಷ್ಟು ನಂಬಿದ್ರು ಅಷ್ಟೇ, ಮ್ಯಾಲ ಒಂದು ಕಣ್ಣು ಇರಬೇಕ. ಆದರೆ ರಾಜ ಸ್ವಚ್ಛ ಹೃದಯದ ಮನುಷ್ಯ. ಅವನಿಗೆ ಕಪಟ ಎಂಬುದು ಗೊತ್ತಿರಲಿಲ್ಲ. ಮಂತ್ರಿಗಳನ್ನು ಭಾಳ ನಂಬಿ ಬಿಟ್ಟಿದ್ದ, ಸೇನಾಧಿಪತಿಯನ್ನು ಭಾಳ ನಂಬಿ ಬಿಟ್ಟಿದ್ದ. ಅವರು ಪರ ರಾಜ್ಯದ ರಾಜನ ಕೈವಶರಾಗಿ ಈ ರಾಜನಿಗೆ ಮೋಸ ಮಾಡ್ತಾರೆ. ಈತ ಪರದೇಶದ ರಾಜ್ಯಗಳೊಡನೆ ಯುದ್ಧ ಮಾಡೋ ಹೊತ್ತಿನಾಗ ತಮ್ಮವರೇ ತಮಗೆ ಮೋಸ ಮಾಡಿದಾಗ ಸೋಲುವಂಥ ಪ್ರಸಂಗ ಬರ್ತದೆ. ರಾಣಿ ಕಿತ್ತೂರು ಚೆನ್ನಮ್ಮ ಹಾಗಾಗಿನೇ ಸೋತದ್ದು ಅಲ್ಲ. ಯಾರನ್ನ ಆ ಮಹಾತಾಯಿ ನಂಬಿದ್ಲೋ ಅವರೇ ಮೋಸ ಮಾಡಿದರು, ವಂಚನೆ ಮಾಡಿದರು. ಯಾವಾಗಲೂ ಲೋಭ, ಧನದಾಸೆ, ಸಂಪತ್ತಿನ ಆಸೆ, ಸ್ವಾಮಿ ದ್ರೋಹ, ದೇಶದ್ರೋಹ ಅಂಥ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಹಚ್ತದೆ. ಸಂಪತ್ತಿನ ಆಶೆ ಭಾಳ ಕೆಟ್ಟ ನೋಡ್ರಿ. ಸಂಪತ್ತಿನ ಆಶೆಗಾಗಿ, ಪ್ರಾಪರ್ಟಿಗಾಗಿ ಅಣ್ಣ ಸ್ವತಃ ಒಡ ಹುಟ್ಟಿದ ಅಣ್ಣನನ್ನೇ ಕೊಲ್ತಾರೆ, ತಮ್ಮನ್ನ ಕೊಲ್ತಾರೆ, ಸಹೋದರರನ್ನೇ ಕೊಲ್ತಾರೆ. ಅಷ್ಟೇಕೆ ತಾಯಿಯನ್ನಾದರೂ ಕೊಂದಾನು, ತಂದೆಯನ್ನಾದರೂ
ಆತ ಕೊಲ್ಲಬಹುದು. ಯಾತಕ್ಕಾಗಿ? ಪ್ರಾಪರ್ಟಿಗಾಗಿ. ಯಾವ ಪ್ರಾಪರ್ಟಿನೂ ಏನು ಬೆನ್ನಿಂದ ಬರೋದಲ್ಲ. ಮನೆ ನಮಗೆ ಗೊತ್ತಾಗ್ಯದ. ನಿಮ್ಗಿನ್ನೂ ಗೊತ್ತಾಗಿಲ್ಲ? ನಿಮಗೂ ಗೊತ್ತಾಗ್ಯದ? ಯಾವ ಪ್ರಾಪರ್ಟಿ ಬರಲಿಲ್ಲ. ಯಾವ ಮನೆ, ಮಕ್ಕಳು, ಮಡದಿ, ಗಂಡ ಯಾರು ಸಮಯಕ್ಕೆ ಬರಲಿಲ್ಲ ನೋಡ್ರಿ. ನಿಮಗೆ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಜೆಸಿಪಿನೇ. ಅದಕ್ಕೆ ಇನ್ನು ಮುಂದೆ ನೀವು ಜೆಸಿಪಿ ಮುಂದೆ ನಿಂತು ತಂದೆ ನೀನು ತಾಯಿ ನೀನು ಬಂದು ಬಳಗ ಎಲ್ಲ ನೀನು ಅಂತ ಅನ್ಬೇಕು. ಯಾರಿಗೆ? ಜೆಸಿಪಿ ಏನ್ರಿ. ಆದರೂ ಮನುಷ್ಯ ಪ್ರಾಪರ್ಟಿಗಾಗಿ ಸಂಪತ್ತಿಗಾಗಿ ಬಹಳ ತಪ್ಪು ಕೆಲಸ ಮಾಡ್ತಾನೆ. ಪರದೇಶದ ರಾಜರು ಅವರಿಗೆ ಸಂಪತ್ತಿನ ಆಶಾ ಹಚ್ಚಿದಾಗ ತಪ್ಪು ಕೆಲಸ ಮಾಡ್ತಾರೆ, ಸ್ವಾಮಿ ದ್ರೋಹ ಮಾಡ್ತಾರೆ, ದೇಶದ್ರೋಹ ಕೆಲಸವನ್ನು ಮಾಡ್ತಾರೆ. ಅವರು ಸ್ವತಃ ರಾಜನಿಗೆ ಒಡೆಯನಿಗೆ ದ್ರೋಹ ಮಾಡ್ತಾರೆ. ಹಾಗಾಗಿ ರಾಜ ಸೋಲ್ಬೇಕಾಗ್ತದೆ. ನಾ ಯಾರು ನಂಬಿದ್ನೋ ಅಂಥ ಮಂತ್ರಿ ಮಹೋದಯರೇ, ನನ್ನ ಅಣ್ಣ ತಮ್ಮಂದಿರೇ, ನನ್ನ ಹೆಂಡ್ರ ಮಕ್ಕಳೇ ನನಗೆ ಮೋಸ ಮಾಡಿದರು ಅಂತ ಗೊತ್ತಾಗ್ತದೆ. ಆದರೆ ಕಾಲ ಮಿಂಚಿ ಹೋಗಿರ್ತದೆ. ಅರಮನೆಯನ್ನು ಬಿಟ್ಟು, ಅರಸೊತ್ತಿಗೆಯನ್ನು ಬಿಟ್ಟು, ಸಕಲ ಸಂಪದವನ್ನು ಬಿಟ್ಟು ರಾಜ ದೇಶಭ್ರಷ್ಟನಾಗ್ತಾನೆ. ಅವನಿಗೆ ಇರುವುದೊಂದ, ಅವನು ಕುಂತು ತಿರುಗುವ ಕುದುರೆ, ಅದಕ್ಕೆ ಕುದುರೆ ಮೇಲೆ ಕುಂತು ಹಾಗೆ ಅರಣ್ಯದಲ್ಲಿ ಪಲಾಯನ ಮಾಡ್ತಾನೆ. ಪಲಾಯನ ಗೊತ್ತಾಗ್ತಲ್ಲ, ತಪ್ಪಿಸಿಕೊಂಡು ಓಡಿ ಹೋಗು. ಪಲಾಯನ ಮಾಡ್ತಾನೆ. ರಾಜ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಹುಚ್ಚದಂಗೆ ಆಗಿಬಿಟ್ಟಿರ್ತಾರೆ. ಇಲ್ಲಿವರೆಗೂ ಎಲ್ಲ ಸಂಪತ್ತು, ಸಕಲ ಸೌಭಾಗ್ಯ, ಸೌಲಭ್ಯ, ಈ ಕ್ಷಣ ಅವನು ಒಬ್ಬ ಭಿಕ್ಷುಕ ರಾಜ ಅಲ್ಲ, ಪೋತರಾಜ ಆಗಿಬಿಟ್ಟಿರ್ತಾನೆ. ನೆನ್ಪಿಟ್ಕೋಬೇಕು, ನಮ್ಮ ಬದುಕಿನಾಗೂ ಕೂಡ ಯಾವಾಗ ಏನು ಹ್ಯಾಂಗೆ ಬರ್ತದೋ ಏನು ಬರ್ತದೋ ಹೇಳಕ್ಕೆ ಬರಂಗಿಲ್ಲ. ಏನು ಮಾಡಬೇಕು, ಹ್ಯಾಂಗೆ ಮಾಡಬೇಕು, ಎಲ್ಲಿ ಹೋಗಿ ನಾ ಬದುಕಬೇಕಂತೇಳಿ ಹುಚ್ಚನಂತಾಗಿ ಇದ್ದ ಒಂದು ಕುದುರೆ ಮೇಲೆ ಹಿಂಗೆ ತಿರುಗಾಡ್ಕೊತ ಅರಣ್ಯದಲ್ಲಿ ದಿಕ್ಕಾಪಾಲನಾಗಿ ಸುರತ ರಾಜ ತಿರುಗುತ್ತಾ ಹೊಂಟಿರುವಾಗ ಆ ಅರಣ್ಯದೊಳಗ ಅಲ್ಲಿ ಒಂದು ಆಶ್ರಮ ಕಾಣ್ತದೆ. ಮೇಧಾ ಎಂಬತಕ್ಕಂಥ ಮೇಧಾ ಮುನಿಗಳು ಆ ಅರಣ್ಯದಲ್ಲಿ ಆಶ್ರಮ ಮಾಡಿಕೊಂಡಿರ್ತಾರೆ. ಅವರು ಶಕ್ತಿ ಉಪಾಸಕರು, ದೇವಿ ಉಪಾಸಕರು, ದೇವಿಯ ಆರಾಧನೆ ಮಾಡತಕ್ಕಂಥ ಮುನಿಗಳು, ವೇದಾ ಮುನಿಗಳು ಆಶ್ರಮ ಮಾಡಿಕೊಂಡಿರ್ತಾರೆ. ಹಸಿದಂಥ, ನೀರಡಿಸಿದಂಥ ಮಹಾರಾಜ ಸುರತನಿಗೆ ಆ ಆಶ್ರಮ ಕಂಡಾಗ ಕೈಲಾಸ ಕಂಡಷ್ಟು ಸಂತೋಷ ಆಗ್ತದೆ. ನೀವು ಹಿಂಗೆ ಅರಣ್ಯದಾಗ ದಾರಿ ತಪ್ಪಿಸ್ಕೊಂಡಿರ್ಬೇಕು. ಬಿಸಿಲಾಗ ತಿರುಗಾಡ್ಕೊತ ಹೊಂಟಿರ್ಬೇಕು. ನೀರು ಸಿಕ್ಕಿರಬಾರ್ದು. ಆವಾಗ ನೀರಿನ ಕಿಮ್ಮತ್ತು ಏನು ಅನ್ನೋದು ಗೊತ್ತಾಗುತ್ತೆ. ಈಗ ನೀರಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ, ಈಗ ನೀವು ಬೀರಿಗೆ ಕಿಮ್ಮತ್ತು ಕೊಡ್ತಾ ಇದ್ದೀರಿ ಅಲ್ರಿ. ಯಾವ್ದು ಕಿಮ್ಮತ್ತಿಂದ? ಒಂದು ಬಾಟ್ಲಿಗೆ ಒಂದು ಲೀಟ್ರ್ ಬಾಟ್ಲಿಗೆ 1 ಲೀಟ್ರ್ ಬಾಟ್ಲಿ ನೀರಿಗೆ ಎಷ್ಟು ಕಿಮ್ಮತ್ತು? 1 ಲೀಟ್ರ್ ಅವಕ್ಕೆ ಏನಂತಾರೆ ರೀ, ವೈನ ಏನೋ ಅದು ಸರಿ ದಾರು, ಅದಕ್ಕೆ ಎಷ್ಟು ಕಿಮ್ಮತ್ತು? ಒಬ್ಬರು ಹೇಳೋರು ಹೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತಾರಂತ ತಿಳ್ಕೊಂಡು ನಾನೇ ಶಾಣೆ ಅಂದ್ಕೊಂಡಿದ್ದೆ. ನನಗಿನ ಶಾಣೆ ಇರೋದ್ರಿ ನೀವು.
ಈಗ ನಮಗೆ ಬಾರ್ ಅಂದರೆ ಭಾಳ ಕಿಮ್ಮತ್ತು. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಒಬ್ಬ ಮಹಾತ್ಮ ಹೇಳ್ದ, ಭಾಳ ಸೊಗಸಾದ ಮಾತಿದು, ಲಕ್ಷ ಕೊಡ್ಬೇಕು ನೀವು. ಈ ಭೂಮಿ ಒಳಗ ಕಿಮ್ಮತ್ತಿನ ವಸ್ತು ಮೂರದವ. ನಾವು ಒಂದು ಅನ್ನ ಕಿಮ್ಮತ್ತಿನ ರತ್ನ ಅದಲ್ರಿ. ಬಂಗಾರದ ಬಿಸ್ಕಿಟ್ ಕಿಮ್ಮತ್ತಿನೂ ಅಂದ್ರೆ ನೀವು ಬಂಗಾರದ ಬಿಸ್ಕಿಟ್ ಕಿಮ್ಮತ್ತಿನೂ ಅಲ್ಲ. ಹೊಸದಾಗ ಬಂಗಾರ ತಿನ್ನಕ್ಕೆ ಬರೋಂಗಿಲ್ಲ. ಬಂಗಾರ ಮಾರಿ ತಿಂತೀವ್ರಿ ನಾವು ಅನ್ಬೋದು ನೀವು. ಅದಕ್ಕೂ ಒಂದು ಕತೆ ಹೇಳ್ಯಾನ ಬ್ಯಾಡಿಗೆ ನಿಮಗೆ. ಇವತ್ತು 3 ಅಧ್ಯಾಯ ಹೇಳೋದಿನ ನಾನು. 12 1 12 ಆದ್ರೂ 3 ಅಧ್ಯಾಯ ಮುಗಿಸೋದೈತಿ. ಅಲ್ಲಿ ತನ ಎದ್ದು ಹೋದ್ರಿ, ಮುಗಿಸೋ ತನ ನೀವು ಎದ್ದು ಹೋಗಂಗಿಲ್ಲ. ನಾ ಅಮ್ಮ ದೇವಿಗೆ ಹೇಳ್ಕೊಂಡ್ಬಿಟ್ಟಿನ ಏನ್ರಿ, ನಡಬರಕ್ಕೆ ಎದ್ದು ಹೋದವ್ರ ಮನೆ ಕರೋನಾ ಕಳಿಸು. ಇಲ್ಲ ಸುಮ್ಮ ತಮಾಷೆಗದ್ನ, ಬೇಡ, ಜಗತ್ತಿನಾಗ ಅದು ಕರೋನಾ ಇರೋದು ಬೇಡ. ಅದಕ್ಕೆ ಅದ್ರ ಲೋಕಕ್ಕೆ ಕಳಿಸು ಅಂತಲೇ ಬೇಡ್ಕೊಳಮ್ಮ ಅಮ್ಮಗೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ. ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಈ ಜಗತ್ತಿನೊಳಗ ಕಿಮ್ಮತ್ತಿನ ರತ್ನ ಅಂದರೆ ಆಹಾರ, ಮಿಹಿರ, ಸಂತರ, ಮಹಾತ್ಮರ, ಶರಣರ ಸತ್ಸಂಗದಲ್ಲಿ ನೀವು ಕೇಳತಕ್ಕಂಥ ಮಾತುಗಳು ಸುಭಾಷಿತಗಳಂತ ಕರೀತಾರೆ. ಜ್ಞಾನಿಗಳ ಮಾತುಗಳು ಕಿಮ್ಮತ್ತಿನ ರತ್ನಗಳೇ ವಿನ ಅವು ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಈ ಶ್ರೀಮಂತ ಮಂದಿ ಈ ಕಲ್ಲಿನ ತುಣುಕುಗಳಿಗೆ ರತ್ನ ಅಂತ ತಿಳಿದಾರೆ. ರತ್ನ ಸದೃಶವಾಗಿರ್ತಕ್ಕಂಥ ಕಿಮ್ಮತ್ತಿನ ವಸ್ತು ಅಂದರೆ ಸಂತರ ಮಾತುಗಳು ಅಂತ ಹೇಳಿದ್ರು ಅವರೇನು. ಸಂತರ ಮಾತುಗಳು ಕಿಮ್ಮತ್ತಿನ ರತ್ನಗಳು. ಆಹಾರ ಕಿಮ್ಮತ್ತಿನ ರತ್ನ, ನೀರ ಕಿಮ್ಮತ್ತಿನ ರತ್ನ. ರಾಜ ಇಲ್ಲಿವರೆಗೆ ಗೊತ್ತಾಗಿರಲಿಲ್ಲ. ಯಾಕಂದ್ರೆ ಯಾರೋ ಅಡುಗೆ ಮಾಡ್ತಿದ್ರು, ಯಾರೋ ದಾಸಿಯರು ನೀಡ್ತಿದ್ರು. ಉಣ್ಣೋದಟ್ಟೆ ಇವ ನುಂಗುವುದಟ್ಟೆ. ತೊಳೆಯವರು ಯಾರೋ, ಬಳೆಯವರು ಯಾರೋ. ಆಹಾರ ನೀರಿನ ಕಿಮ್ಮತ್ತ ಗೊತ್ತಿರಲಿಲ್ಲ. ಆದರೆ ಇವತ್ತ ನೀರಡಿಸಿದ್ದಾನೆ ರಾಜ. ಹಸಿವಾಗಿದೆ, ಆಶ್ರಮಕ್ಕೆ ಬಂದಿದ್ದಾನೆ. ಆಶ್ರಮ ಕಂಡಾಗ ಭಾಳ ಖುಷಿ ಅನ್ನಿಸ್ತು. ಆಶ್ರಮ ಐತಂದ್ರೆ ಇಲ್ಲಿ ನೀರು ಸಿಗ್ತದೆ, ಆಶ್ರಮ ಐತಂದ್ರೆ ದಾಸೋಹ ನಡೆದ ಇರ್ತದೆ, ಆಹಾರ ಸಿಗ್ತದೆ ಅಂತ ಖುಷಿ ಆಯಿತು. ರಾಜ ಧಾವಿಸಿ ಬಂದ, ವೇದ ಮುನಿಗಳಿಗೆ ನಮಸ್ಕರಿಸಿದ. ಹತಾಶನಾಗಿರ್ತಕ್ಕಂಥ ರಾಜನಿಗೆ ವೇದ ಮುನಿಗಳು ಸಾಂತ್ವನ ಹೇಳಿದರು. ಲೈಫ್ ಅಂದರೆ ಇಷ್ಟೇ ಅಪ್ಪ, ಜೀವನ ಅಂದರೆ ಇಷ್ಟೇ. ಎವ್ರಿಥಿಂಗ್ ಈಸ್ ಎ ಟೆಂಪ್ರರಿ. ಇಮೋಷನ್ಸ್, ಥಾಟ್ಸ್, ಸೀನರಿ ಆ್ಯಂಡ್ ಪೀಪಲ್. ಡೋಂಟ್ ಗೆಟ್ ಅಟ್ಯಾಚ್ಡ್. ಜಸ್ಟ್ ಫ್ಲೋ ವಿತ್ ಇಟ್. ಎವ್ರಿಥಿಂಗ್ ಈಸ್ ಎ ಟೆಂಪ್ರರಿ. ಎಲ್ಲವೂ ಅಶಾಶ್ವತ. ಭಾವನೆಗಳಿರಬಹುದು, ವಿಚಾರಗಳಿರಬಹುದು, ದೃಶ್ಯ ಪ್ರಪಂಚ, ಜನಗಳು, ವ್ಯಕ್ತಿಗಳು, ಪ್ರಸಂಗಗಳು, ಬದುಕಿನಲ್ಲಿ ಬರುವ ಪ್ರಸಂಗಗಳು ಯಾವುದೇ ಇರಬಹುದಪ್ಪ. ಎವ್ರಿಥಿಂಗ್ ಈಸ್ ಟೆಂಪ್ರರಿ. ಎಲ್ಲವೂ ಅಶಾಶ್ವತ. ಯಾವಾಗ ನನ್ನ ಕೈ ಬಿಟ್ಟು ಹೋಗ್ತವೆ ಗೊತ್ತಿಲ್ಲ, ನಾವು ಯಾವಾಗ ಅವನ ಕೈ ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ಹೋಗಲಿ ಬಿಡು, ಆರಾಮಿರು, ಆಶ್ರಮದಾಗಿರಲ್ಲ. ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಾಗೋದಿಲ್ಲ. ಈಗ ಇರು, ಆರಾಮಿರು ಅಂದರು. ರಾಜಾಗ ಭಾಳ ಖುಷಿಯಾಗಿತ್ತು. ಮುನಿಗಳ ಆಶ್ರಮದಲ್ಲಿ ಉಳಿದ. ಅಲ್ಲಿ ಇನ್ನೊಬ್ಬ ಮನುಷ್ಯ ಬಂದಿದ್ದ ಅವ್ರ ಆಶ್ರಮಕ್ಕೆ. ಅವನದು ಕತಿ ಹಿಂಗ. ಅವ ದೊಡ್ಡ ಸಾಹುಕಾರ, ವ್ಯಾಪಾರಿ, ಸಮಾಧಿ ಸಾಹುಕಾರ ಅಂತ ಹೆಸರು. ಅವನು ವೈಶ್ಯ, ವ್ಯಾಪಾರಿ.
ಅವನು ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ನಂಬಿದವರು ವಂಚನೆ ಮಾಡಿದ ಕಾರಣ ವ್ಯಾಪಾರದಲ್ಲಿ ಮೋಸವಾಗಿ ಎಲ್ಲವೂ ನಷ್ಟವಾಗಿ ದುಡ್ಡೆಲ್ಲ ಕಳ್ಕೊಂಡ ಮ್ಯಾಲ ಪೈಸಾ ಕಳ್ಕೊಂಡ ಮ್ಯಾಲ ಪತ್ನಿ ಪುತ್ರರು ಬಹಿಷ್ಕಾರ ಹಾಕಿದ್ರು. ನೀವು ನೆನ್ಪಿಟ್ಕೋಬೇಕು, ಪೈಸಾ ಕಳ್ಕೊಂಡ್ರಿ ಹೆಂಡತಿ ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ. ನಾ ಇದನ್ನು ಹುಟ್ಟಿಸ್ಕೊಂಡು ಹೇಳಂಗಿಲ್ಲ, ಏನು ಹೊಟ್ಟೆ ಕಿಚ್ಗೂ ಹೇಳಂಗಿಲ್ಲ ಅಂದರೆ ಇದ್ದ ಹಕ್ಕಿಕತೆ ಹೇಳ್ತೀನಿ. ನಿಮ್ಗೆ ಹೆಂಗೆ ಅನಿಸ್ಬೋದು. ನೀವೆಲ್ಲ ಕಳ್ಕೊಂಡು ನಮ್ಮಂಗೆ ದಿಕ್ಕೇಡಿ ಸಾಧುಗಳಾಗಿ ನಿಂದ್ರಿ. ನಾವೆಲ್ಲ ಕಳ್ಕೊಂಡು ನಿಂತದ್ದು ಬೇರೆ, ನೀವು ಕಳ್ಕೊಂಡು ನಿಂತ್ರಿ. ನಿಮಗೆ ನಾವು ನೋಡ್ರಿ, ಒಂದು ಮನೆ ಬಿಟ್ಟೆವು, ಎಲ್ಲ ಮನೆ ನಮ್ಮವೇ ಆಗ್ಯಾವ, ಹೌದಲ್ರಿ? ಒಂದು ತಾಯಿ ತಂದಿನ ಬಿಟ್ಟೆವು, ಏಸು ಮಂದಿ ತಾಯಿ ತಂದೆಗಳು ನೋಡ್ರಿ ನಮಗೆ ಹಿರೇನಂದಿ ಹಳ್ಳಿ ಒಳಗೆ ಎಲ್ಲರೂ ತಮ್ಮ ಮಗುವಿನಿಗಿಂತಲೂ ಭಾಳ ಪ್ರೀತಿಯಿಂದ ನಮ್ಮ ನೋಡ್ಕೊತಾರೆ. ನೀವು ಹಿಂಗೆ ನಮ್ಮಂಗೆ ಬಿಟ್ಟು ಬೀದಿಗೆ ಬಂದು ನಿಂದ್ರಿ, ತಿಳಿತದೆ ನಿಮ್ಗೆ ಏನೇ. ಅವನು ಎಲ್ಲ ಕಳ್ಕೊಂಡ ಮೇಲೆ ಹೆಂಡ್ರ ಮಕ್ಕಳು ಹೊರಗೆ ಹಾಕಿರ್ತಾರೆ. ಏನು ಮಜಾ ಐತಪ್ಪ ಪ್ರಪಂಚ. ಅದಕ್ಕೆ ಈ ಉಣಕಲ್ ಸಿದ್ದಪ್ಪ ಮಹಾರಾಜರಂತ ಹೇಳಿ ಸಿದ್ಧಾರೂಢರ ಸಮಕಾಲೀನರು ಶಿವಾನಂದಪ್ಪಗಳ ಜೊತೆ ಭಾಳ ಒಡನಾಟಿತ್ತು. ಅವರು ಗದಗಿನ ಶಿವಾನಂದಪ್ಪಗಳ ಜೊತೆ ಉಣಕಲ್ ಸಿದ್ದಪ್ಪ ಮಹಾರಾಜರಂತಿದ್ರಂತ. ತಂದ್ರ ಬಂದ್ರ ನಿಮ್ಮದು ಪಾಡ, ಇಲ್ಲದೆ ಇದ್ರೆ ನಮ್ಮದೇ ಪಾಡ ಅಂತಿದ್ರಂತ ಅವರು. ಹೌದಲ್ಲ? ವಾಸ್ತವಿಕ ಐತದ ಮಾತು. ಎಲ್ಲರಿಂದ ಬಹಿಷ್ಕೃತರಾಗಿ ಸಾಹುಕಾರ ಸಾಲ ಹೆಚ್ಚಿಗೆ ಮಾಡ್ಕೊಂಡಿದ್ದ. ವ್ಯಾಪಾರದಲ್ಲಿ ವಂಚನೆಯಾಗಿತ್ತು. ಎಲ್ಲ ಕಳ್ಕೊಂಡು ಅವನು ಮಠ ಸೇರಿದ್ದ. ಮಠಕ್ಕೆ ಯಾವಾಗ ಬರ್ತೀರಿ ಅಂತಂದ್ರೆ, ಯಾವಾಗ ಬರ್ತೀರಿ? ಮನ್ಯಾಗ ಹೆಂಡ್ರು ಗಂಡ್ರು ಮಕ್ಕಳು ಪ್ರೀತಿ ಮಾಡಕ್ಕೆ ಬರ್ತೀರನ? ಅವು ನಿಮ್ಮ ಸೇರಬಾರ್ದು ನೋಡ್ರಿ. ನಾನು ಅಮ್ಮಗೆ ಹಂಗೆ ಬಿಡ್ಕೊತೀನಿ. ಮನ್ಯಾಗ ಇವ್ರು ಯಾರು ಇವ್ರು ಸೇರ್ಲಾರ್ದಂಗೆ. ಮತ್ತು ಮನೆ ಸೇರ್ಲಿಕ್ಕಂದ್ರೆ ಮತ್ತು ಮಠ ನೆನಪಾಗ್ತದೆ, ನಿಮ್ಮ ಗುರುಗಳು ನೆನಪಾಗ್ತಾರೆ. ಇಲ್ಲಿಕ್ಕಂದ್ರೆ ಅವರು ಉಪ್ಪಿಟ್ಟಂದ್ರೆ ದ್ವಾಸೆ ಮಾಡಿ ಕೊಡ್ತಿದ್ರು, ದ್ವಾಸೆ ಅಂದ್ರೆ ಇಡ್ಲಿ ಮಾಡಿ ಕೊಡ್ತಿದ್ರು, ಎಲ್ಲ ಚಂದ ನೋಡ್ಕೊತಿದ್ರೆ ಮಠ ಗುರುಗಳು ಎಲ್ಲಿ ನೆನಪಾಗ್ತಾರೆ? ಆವಾಗ ನಮ್ಮ ಚಂದ ಕಾಣಂಗಿಲ್ಲ. ನೀ ಪರದೇಶಗಳ ಒಂದು ಬೇಯ್ತೀರಿ, ನೀವ ಮನ್ಯಾಗ ಪರದೇಶ ಅಂದ್ರೆ ಆವಾಗ ಜಕ್ಕಸ್ತ ಮಠದ ಕಡೆ ಬರ್ತೀರಿ. ಇವನು ಎಲ್ಲ ಬಿಟ್ಟು ಆಶ್ರಮ ಸೇರಿದ್ದ. ಇಬ್ಬರು ಜೋಡಿ ಆಗಿದ್ರು. ಬಾ, ನೀನು ಬಂದಿದ್ದಿ ನನ್ನಂಗ, ನಾನು ಬಂದೀನಿ ನಿನ್ನಂಗ ಅಂಥೇಳಿ ಇಬ್ಬರಿಗೆ ಕ್ಲೋಸ್ ಫ್ರೆಂಡ್ಶಿಪ್ ಆಗಿತ್ತು. ಯಾರ್ಯಾರಿಗೆ? ರಾಜಾಗ ಸಾಹುಕಾರಗ ಕ್ಲೋಸ್ ಫ್ರೆಂಡ್ಶಿಪ್ ಆಗಿತ್ತು. ಎಲ್ಲ ಬಿಟ್ಟು ಬಂದವ. ಆದರೂ ಸಾಹುಕಾರಗನು ಮನೆಯದೇ ನೆನಪ. ಹ್ಯಾಂಗದವೋ ಏನೋ ಮಕ್ಕಳು, ನಮ್ಮ ರಾಜ್ಯ ಹೆಂಗೆ ನಡೆದದೋ ಏನೋ, ಬರೀ ಇದನ್ನ ಚಿಂತೆ ಮಾಡ್ತಿದ್ರು. ಒಮ್ಮೆ ಅವ್ರು ಮಾತಾಡ್ತಾ ಇರೋ ಹೊತ್ತಿನಾಗ ಬರೀ ಇವ ಅರಮನೆ ಸುದ್ದಿನೇ ಹೇಳಕತ್ತಾನ, ಅವ ತನ್ನ ವ್ಯಾಪಾರದ ಸುದ್ದಿನೇ ಹೇಳಕತ್ತಾನ, ಅಂಗಡಿ ಸುದ್ದಿನೇ ಮಾತಾಡಕತ್ತಾವ. ಅವಾಗ ಅವರು ಮಹಾತ್ಮರಂದರು, ಸಾಧುಗಳಂದ್ರು, ಋಷಿಗಳಂದರು, ಎಲ್ಲ ಬಿಟ್ಟು ಬಂದನು. ಮಾರಿ ತೊಯ್ಯಂಗ ಉಗುಳರಿ ಮಗ ಅಂತಂಗೆ ನಿಮ್ಗೆ ಉಗುಳಿಸ್ಕೊಂಡೇ ಬಂದಿರಿ. ಇನ್ನೂ ಮತ್ತೆ ಅದೇ ಸಂಸಾರ. ಯಾರು ನಿಮ್ಮನ್ನು ಬಹಿಷ್ಕಾರ ಮಾಡಿದಾರ
ಅವ್ರ ಮೇಲೆ ನಿಮ್ಮ ಪ್ರೀತಿ ವ್ಯಾಮೋಹ ಐತಲ್ಲ ಅಂದಾಗ ಯಪ್ಪ ಏನು ಮಾಡ್ಬೇಕ್ರಿ, ಏನು ಮಾಡಿದ್ರೂ ಸಂಸಾರದ ಮೇಲಿನ ಮೋಹ ಹೋಗೋದು ಭಾಳ ಕಷ್ಟ ನೋಡ್ರಿ ಅಂದಾಗ ವೇದ ಮುನಿಗಳು ಹೇಳಿದ್ರಂತ, ಈ ಮಾಯೆಯ ಮೋಹ ಬಹಳ ವಿಚಿತ್ರವಾಗಿರುವಂಥದ್ದಪ್ಪ. ಈ ಮಾಯಾ ಮೋಹ ಎಲ್ಲರನ್ನ ಆವರಿಸಿದೆ, ಎಂಥವರನ್ನು ಆವರಿಸಿದೆ. ಇಂದ್ರನ ಕೊಂದಿತ್ತು ಮಾಯೆ, ಚಂದ್ರನ ಕೊಂದಿತ್ತು ಮಾಯೆ, ನಾ ಬಲ್ಲೆ ಬಲ್ಲಿದಾರೆಂಬುವರ ಬೆನ್ನಹತ್ತಿ ಕಾಡಿತ್ತು ಮಾಯೆ. ಈ ಮಾಯೆಯ ನೀಗುವಡೆ ಎನ್ನಳವಲ್ಲ ಅಂತಾರೆ ಮಹಾತ್ಮರು. ಈ ಮಾಯಾ ಮೋಹದಿಂದ ಹೊರಗೆ ಬರಬೇಕಾಗಿತ್ತಂದ್ರೆ ಈ ಮಾಯೆ ಎಂಬುವುದು ದೇವಿಯ ಛಾಯೆ. ಇದು ದುರ್ಗಾ ಸಪ್ತಶತಿಯ ಮಾತು ಲಕ್ಷ ಕೊಡ್ಬೇಕು ನೀವು. ಮಾಯೆ ಎಂಬುವುದು ಇದು ಜಗನ್ಮಾತೆಯ ಛಾಯೆ. ನೀವು ಆ ಶಕ್ತಿಯ ದೇವಿಯ ಉಪಾಸನೆ ಮಾಡ್ರಿ, ದೇವಿಯ ಪಾವನ ಚರಿತೆಯನ್ನು ಕೇಳ್ರಿ, ದೇವಿಯ ಪಾವನ ಚರಿತೆಯನ್ನು ಪಾರಾಯಣ ಮಾಡ್ರಿ. ನಿಮಗೆ ಈ ಸಂಸಾರದ ಮಾಯಾಮೋಹದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂದಾಗ ರಾಜ ವೇದ ಮುನಿಗಳಲ್ಲಿ ಪ್ರಾರ್ಥನೆ ಮಾಡ್ತಾನಂತ, ಅಪ್ಪ ಆ ದೇವಿಯ ಜಗನ್ಮಾತೆಯ ಚರಿತ್ರೆಯನ್ನು ಸಾಂಗವಾಗಿ ನಮಗೆ ಹೇಳುವಂಥವರಾಗ್ರಿ ಅಂತ ಪ್ರಾರ್ಥನೆ ಮಾಡಿದಾಗ ಆಗ ದುರ್ಗಾ ಸಪ್ತಶತಿಯಲ್ಲಿ ದೇವಿಯ ಚರಿತ್ರೆ ಆರಂಭವಾಗುತ್ತದೆ. ಇಲ್ಲಿ ಹೆಂಗೆ ಆರಂಭ ಆಗಿದೆ ಅಂತ ಕೇಳಿದ್ರೆ, ಮೊದಲು ಪೀಠಿಕಾಧ್ಯಾಯದೊಳಗೆ ಗುರುಸ್ತುತಿ ಮಾಡ್ತಾರೆ. 1ನೇ ಅಧ್ಯಾಯದೊಳಗೆ ಕೈಲಾಸ ವರ್ಣನ ಮಾಡ್ತಾರೆ. ಕೈಲಾಸದಲ್ಲಿ ಶಿವನು ವಟವೃಕ್ಷದ ಬುಡದಲ್ಲಿ ಕೂತ್ಕೊಂಡಿರ್ತಾನೆ. ನಂದೀಶ್ವರ ದೇವಿಯ ಚರಿತ್ರೆ ಹೇಳಬೇಕಂತ ಕೇಳ್ತಾನೆ. ಶಿವ ದೇವಿಯ ಚರಿತ್ರೆಯನ್ನು ಹೇಳಲು ಆರಂಭ ಮಾಡ್ತಾನೆ. ಇದು ಇಲ್ಲಿಯ ಕ್ರಮ. ದುರ್ಗಾ ಸಪ್ತಶತಿಯಲ್ಲಿ ಯಾವ ರೀತಿ ದೇವಿಯ ಚರಿತ್ರೆ ಆರಂಭವಾಗಿದೆ ಎಂಬುದನ್ನು ನಾವು ಹೇಳ್ಕೊಂಡು ಬಂದೆವು. ನಾವಿಲ್ಲಿ ಪಾರಾಯಣ ಮಾಡ್ತಕ್ಕಂಥದ್ದು, ನಾವು ಪಠಣ ಮಾಡಿ ಪ್ರವಚನ ಮಾಡ್ತಕ್ಕಂಥದ್ದು ಯಾವ ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥ ದೇವಿ ಪುರಾಣ. ನಾವು ಬೆಳಗ್ಗೆ ಪೀಠಿಕಾಧ್ಯಾಯ 1ನೇ ಅಧ್ಯಾಯ 2ನೇ ಅಧ್ಯಾಯ ಪಾರಾಯಣ ಮಾಡಿದ್ದೇವೆ. ಈಗ ಅದರ ಸಾರರೂಪವಾಗಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡು ಓದಿಬಿಟ್ಟು ಅವುಗಳ ಸಾರವನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಮೊದಲು ಚಿದಾನಂದ ಅವಧೂತರು ಪೀಠಿಕಾಧ್ಯಾಯವನ್ನು ಬರೆದಿದ್ದಾರೆ, ಅದರೇನು ಬರೆದಿದ್ದಾರೆ ಎಂಬುದನ್ನು ನೋಡೋಣ. ಈಗ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟ ನಿರುತ ವಿವಾಯೋಧ್ಯ ಪುರವನು ಪರವರ ಚಿದಾನಂದ ಗುರು ಮಾಳ್ಕ್ಯ ಮಗೆ ಮಂಗಳವ. ಯೋಗಿಯೊಳು ಶಿವಾನಂದ ರಾಜ ಯೋಗಿಯಾತ್ಮೆಗೆ ಪಾತ್ರನಾಗಿ ಯೋಗಿಯಾರನೆ ತುಂಗಭದ್ರಾ ತೀರದಲ್ಲಿ ಮೆರೆವಾ ಯೋಗಿ ವರನಿಹ ನಿರುತ ಯೋಧ್ಯ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನ್ನು ವರಸಿದಾನಂದಾಖ್ಯ ಗುರುವರನು. ಶಿಷ್ಯನಾರನ್ ಪಾತಕಗಳು ಪವಿತ್ರ ಸರ್ವ ದೂತ ಚಿದಾನಂದಾವಧೂತನು ಗುರುವಿನಾಜ್ಞೆಯಲಿ ಓತು ಹೇಳಿದ ದೇವಿ ಚರಿತ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು.
ಸಿದ್ಧ ಪರ್ವತದಲ್ಲಿ ನಿಂತಿ ಸಿದ್ಧ ಭಗಳ ಮುಗಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನವಿಷ್ಟಿದ್ದುದನು ಪಡೆಯಲ್ಕೆ ಹರುಷದ ಲತ್ತಿ ಹೇಳಿದ ದೇವಿ ಚರಿತವನರಿಯೇ ಜಗವೆಲ್ಲ. ಜ್ಞಾನ ಮಾರ್ಗವ ತಿಳಿವೆನೆಂದ ಜ್ಞಾನ ಸಿಂಧುವ ಹೇಳಿರುವೆನ. ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ. ಏನು ಕಾಮ್ಯವು ಬೇಡದಡೆಯು ಧ್ಯಾನಿಸಿರಿ ದೇವಿ ಚರಿತವ ನೂನವಿಲ್ಲದೆ ಸಿದ್ಧಿಯಾಗುವುದು ಸತ್ಯ ಸತ್ಯವಿದು. ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಹರ್ಷ ಪರಮೇಶ. ಶ್ರೀದೇವಿಯ ಭಾವನ ಚರಿತ್ರೆಯ ಪೀಠಿಕಾಧ್ಯಾಯ ಆರಂಭದಲ್ಲಿ ಪೀಠಿಕಾಧ್ಯಾಯದ ಆರಂಭದಲ್ಲಿ ಗುರುಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಶ್ರೇಷ್ಠರಿಗೂ ಶ್ರೇಷ್ಠರಾದ ಮಂಗಳ ಸ್ವರೂಪರಾದ ಪೂರ್ಣ ಜ್ಯೋತಿ ಸ್ವರೂಪರೇ ಆಗಿರತಕ್ಕಂಥ ಶರಣಾಗತರಾದಂಥವರಿಗೆ ರಕ್ಷಕರಾದಂಥ ಬಾಗಿ ಭಕ್ತಿಯನ್ನ ಮಾಡಿದವರಿಗೆ ಸಕಲ ಅಭೀಷ್ಟವ ಅವರ ಬಯಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಅಯೋಧ್ಯಾಪುರದ ಒಡೆಯನಾಗಿರ್ತಕ್ಕಂಥ ಈ ಅಯೋಧ್ಯ ಎಂಬುದು ಇಲ್ಲೇ ನಡೆದಾರಲ್ಲ, ಇದು ರಾಯಚೂರು ಜಿಲ್ಲೆಯಲ್ಲೇ ಒಂದು ಅಯೋಧ್ಯ ಎಂಬತಕ್ಕಂಥ ಊರಿದೆ. ಆ ಊರಲ್ಲಿರ್ತಕ್ಕಂಥ ಗುರುಗಳು ಶಿವಾನಂದ ಗುರುಗಳು. ಆ ಅಯೋಧ್ಯ ಪ್ರವಾಸಿಯಾಗಿರತಕ್ಕಂಥ ವರಚಿದಾನಂದ ಗುರು ಯಮಗೆ ಮಾಳಿಕ್ಯ ಮಂಗಳವ ಅಂದರೆ ನಮಗೆ ಶುಭವನ್ನುಂಟು ಮಾಡಲಿ, ಅವರ ಆಶೀರ್ವಾದ ನಮಗಾಗಲಿ, ಗುರುಸ್ತುತಿಯನ್ನು ಮಾಡುವುದರ ಮೂಲಕ ಮಂಗಳಾಚರಣೆಯನ್ನು ಮಾಡಿದರು. ದೇವಿ ಮಂಗಲವನ್ನ ಮಾಡಿಲ್ಲ ನೋಡಿ ಮೊದಲವರು. ದೇವಿ ಚರಿತ್ರೆ ಹೇಳಿಕೊಂಡಿದ್ರು ದೇವಿ ಮಂಗಲ ಮಾಡಬೇಕಾಗಿತ್ತಲ್ಲ. ದೇವಿ ಸ್ತುತಿಯನ್ನು ಬಹುಶಃ ಚಿದಾನಂದ ಅವಧೂತರು ವರ್ಣನ ಮಾಡಿರುವಷ್ಟು ಯಾರೂ ಮಾಡಲಿಕ್ಕಿಲ್ಲ. ಮೂಲ ದುರ್ಗಾ ಸಪ್ತಶತಿಯಲ್ಲಿನೂ ಇಷ್ಟು ಸುಂದರವಾಗಿ ದೇವಿ ಸ್ತುತಿಯನ್ನು ನಾವೆಲ್ಲೂ ದೇವಿಯ ಧ್ಯಾನವನ್ನು ಹೇಳುವಾಗ 16ನೇ ಅಧ್ಯಾಯದೊಳಗೆ 17ನೇ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ದೇವಿಯ ಸ್ತುತಿಯನ್ನು ಭಾಳ ಮನದುಂಬಿ ವರ್ಣನ ಮಾಡ್ತಾರೆ. ಅದನ್ನು ನಾವು ಲಲಿತಾ ಸಹಸ್ರದಲ್ಲಿಯೂ ಕಾಣೋದಿಲ್ಲ, ದುರ್ಗಾ ಸಪ್ತಶತಿಯಲ್ಲಿಯೂ ಕಾಣೋದಿಲ್ಲ. ಅಷ್ಟು ಸುಂದರವಾಗಿ ಮೈ ಮರೆತು ಸ್ತುತಿ ಮಾಡ್ತಾರೆ, ದೇವಿಯ ಸ್ತುತಿಯನ್ನು ಮಾಡ್ತಾರೆ, ದೇವಿಯ ಧ್ಯಾನವನ್ನು ಮಾಡ್ತಾರೆ ಚಿದಾನಂದ ಅವಧೂತರು. ಆದರೆ ಆ ಚರಿತ್ರೆ ಬರೆಯುವಾಗ ಆರಂಭದಲ್ಲಿ ದೇವಿ ಮಂಗಲಕ್ಕಿಂತಲೂ ಮುಂಚೆ ಗುರುವಿನ ಮಂಗಲ ಮಾಡಿದ್ದಾರೆ ನೋಡ್ರಿ. ಯಾಕ ಅಂತ ಕೇಳಿದ್ರೆ ಆ ಗುರುವನ್ನೇ ದೇವಿಯ ಹಾದಿ ತೋರಿಸೋಣ, ಹೌದಿಲ್ರಿ? ಹ್ಯಾಂಗೆ ಅದೇ ಮಿನಿಸ್ಟ್ರ್ ದೊಡ್ಡವಿರ್ಬೋದು, ಫ್ಯೂನ್ ಹಿಡ್ಕೊಂಡ್ರನ್ನ ಮಿನಿಸ್ಟ್ರಿ ಭೇಟಿ ಆಗತ್ತಾನೆ, ಇದೊಂದು ಕಿರಿಕಿರಿ ಇರ್ತದೆ. ಹಿಂಗಾಗಿ ಇವ್ರ ದಿಮಾಕ್ ಭಾಳ ಇರ್ತದೆ. ಯಾರ್ದ್ರಿ ಫ್ಯೂನ್ಗಳು ಮಂದಿರು ಅಂದರೆ ಗುರು ಅಂದ್ರೆ ಫ್ಯೂನ್ ಅಂತ ಹಿಂಗೆ ತಿಳ್ಕೊಬೇಡ್ರಿ ನೀವು. ಯಾಕೆ ಅಂತ ಕೇಳಿದ್ರೆ ಬಸವಣ್ಣವ್ರು ಹೇಳ್ತಾರೆ, ಶಿವಪಥ ಅರಿವಡೆ ಗುರುಪಥವೇ ಮೊದಲು. ಯಾಕೆ ಅಂತಂದರೆ ಕಂಡುದುದ ಹಿಡಿಯಲೊಲ್ಲದೆ ಕಾಣದುದ ನರಸಿ
ಸಿಕ್ಕದೆಂಬ ಬಳಲಿಕೆಯ ನೋಡ, ಕಂಡುದುದನೆ ಕಂಡು ಗುರುಪಾದ ಹಿಡಿವಲ್ಲಿ ಕಾಣದುದ ಕಾಣಬಹುದು ನೋಡ ಗುಹೇಶ್ವರ. ಒಂದು ಕಾಣೋ ದೇವರು, ಒಂದು ಕಾಣಲಾರ ದೇವರು. ಕಾಣುವ ದೇವರಂದ್ರೆ ಸಾಕ್ಷಾತ್ ಸದ್ಗುರುನಾಥ. ಅವನ್ನ ನೀವು ಆಶ್ರಯಿಸಿದರೆ, ಸದ್ಗುರುನಾಥನಿಗೆ ಶರಣಾಗತನಾದರೆ, ಕಾಣುವ ದೇವನಿಗೆ ನೀವು ಭಕ್ತಿ ಮಾಡಿದ್ರ ಕಾಣಲಾರದ ದೇವರನ್ನು ನೀವು ಕಾಣ್ತೀರಿ ಅಂತ ಅಲ್ಲಮರು ಹೇಳ್ತಾರೆ. ನೋಡಿ, ಕಂಡುದುದನ್ನೇ ಕಂಡು ಗುರುಪಾದ ಹಿಡಿವಲ್ಲಿ ಕಾಣದುದ ಕಾಣಬಹುದು ನೋಡ ಗುಹೇಶ್ವರ. ಇನ್ನೊಂದು ಮಾತು ನೀವು ಎಂದೆಂದು ನೆನಪಾರಬಾರ್ದು. ಇದು ಹೊಸ ಮಾತು ಹೇಳಕತ್ತೀನಿ. ನಿಮ್ಗೆ ಹೇಳಕತ್ತಿ 20 ವರ್ಷ ಆಯ್ತು ಅಂದ್ರೂ ಇವತ್ತು ಹೇಳೋದು ಇದೊಂದು ಹೊಸ ಮಾತು ಹೇಳಕತ್ತೀನಿ. ನೆನಪಾರಬಾರ್ದು. ನನಗೆ ಗೊತ್ತು ನೀವು ನೆನಪಾರ್ತೀರಿ. ಹಾಗಾಗಿ ವರ್ಷ ವರ್ಷ ಅದನ್ನೇ ಹೇಳಿದ್ರು ಈಗ ಹೊಸದ ಹೇಳ್ತಾರಂತ ಅನಿಸ್ತದೆ. ಆದರೆ ಇದು ಮಾತ್ರ ಭಾಳ ಹೊಸ ಮಾತು ಹೇಳಕತ್ತೀನಿ. ಏನು ಅಂದರೆ, ನಿಮ್ಮ ಹಸು ಅಂದರೆ ಒಂದು ಆಕಳ ಹೊಲದಾಗ ಅಡವ್ಯಾಗ ಕರು ಹಾಕ್ಯಾದ. ಆಕಳ ಮನೆ ಹೊಡ್ಕೊಂಡು ಬರ್ಬೇಕಂತ ನೀವು ಆಕಳ ಹೊಡಿಲಕ್ಕೆ ಹೋಗ್ತೀರಿ. ಆಕಳ ಮನೆ ಬರ್ತದೆ, ಏನು ಮಾಡಿದ್ರು ಮನೆಗೆ ಬರೋಂಗಿಲ್ಲ, ಅದು ಮನೆ ಹಾದಿ ಹಿಡಂಗಿಲ್ಲ. ನೀವು ಬೇಕಾದಷ್ಟು ಹೊಡೀರಿ ಬಡೀರಿ, ಏನು ಮಾಡಿದ್ರು ನಿಮ್ಮ ಮಾತು ಕೇಳಂಗಿಲ್ಲ ಆಕಳ. ಅದು ನೀವು ಬಡಿಬೇಡ್ರಿ, ಅದು ಸೀದಾ ನಿಮ್ಮ ಬೆನ್ನು ಹತ್ತಿ ತಾನಾಗಿನೇ ಆ ಆಕಳ ನಿಮ್ಮ ಮನೆಗೆ ಬರ್ಬೇಕಂದ್ರೆ ಏನು ಮಾಡಬೇಕು? ನೀವು ರೈತರಾಗಿರಿ, ಹೇಳ್ರಿ ಏನ್ರಿ, ನಮ್ಕಿನ ನಿಮಗೆ ಗೊತ್ತಿರ್ಬೇಕು ಇವು. ಏನು ಮಾಡಬೇಕು? ಹಲ್ಲಿಗೆ ಹಚ್ಕೊಂಡ್ಬರ್ಬೇಕಂದ್ರೆ ಅನ್ನೋದು ಮುಂದೆ ಹಲ್ಲಿಗೆ ಹಚ್ಕೊಂಡು ಹೊಂಟೆ ಬರ್ತದಂದ್ರಿ ಬೆಂಡ್ಬಾಜ. ಏನು ಮಾಡಿದ್ರು ಬರೋಂಗಿಲ್ಲದು. ಅದು ಸೀದಾ ಆಕಳ ನಿಮ್ಮ ಬೆನ್ನು ಹತ್ತಿ ಬರಬೇಕಾಗಿತ್ತಂದ್ರೆ ಒಂದು ಕೆಲಸ ಮಾಡ್ಬೇಕು ನೀವು. ಆ ಆಕಳ ಕರುನ ಹೊತ್ಕೊಂಡು ನೀವು ಮನೆ ಹಾದಿ ಹಿಡ್ರಿ, ಆಕಳು ಜಕ್ಕಿಸ್ತು ನಿಮ್ಮ ಬೆನ್ನು ಹತ್ತಿ ಬರಂಗಿಲ್ಲ. ನೋಡ್ರಿ, ನಿಮ್ಮ ಮನೆಗಿನ ಆಕಳ ತೊಗೊಂಡು ನಾವು ಮಠಕ್ಕೆ ಹೋಗ್ತೇವೆ ನೋಡಿ ಏನ್ರಿ. ಆ ಆಕಳ ಕರು ನಾವು ಹೊದ್ಕೊಂಡು ಹೊಂಟೆವು, ಆಕಳ ತಾನೇ ಬೆನ್ನತ್ತಿ ಬರ್ತದಿಲ್ಲ. ಹಾಗೆ ಸದ್ಗುರುನಾಥ ಅಂದ್ರೆ ಆಕಳ ಕರು ಇದ್ದಂಗ, ದೇವರಂದ್ರೆ ಆಕಳಿದ್ದಂಗ. ನೀವು ಗುರುವಿನ ಅಪ್ಪಿಗೊಳ್ರಿ, ದೇವರು ತಾನೇ ನಿಮ್ಮನ್ನು ಅಪ್ಪಿಗೊಳ್ತಾನೆ ಅಂದ್ರೆ ಅವರು ತಾನೇ ಬೆನ್ನತ್ತಿ ಬರ್ತಾನ. ಆದ್ದರಿಂದ ಅವರು ಮೊದಲು ಗುರುಸ್ಥಿತಿಯನ್ನು ಮಾಡಿದರು. ಆ ಗುರುಗಳೆಂಥವರು? ಯೋಗಿಗಳು ಶಿವಾನಂದ ರಾಜ. ಯೋಗಿಗಳಿಗೆ ರಾಜ, ಯೋಗಿ ರಾಜ ಅಂದರು. ಅವರು ತುಂಗಭದ್ರಾ ತೀರದಲ್ಲಿ ವಾಸವಾಗಿರ್ತಕ್ಕಂಥವರು. ಆ ಅಯೋಧ್ಯೆ ನಗರ ಈ ತುಂಗಭದ್ರಾ ನದಿಯಲ್ಲಿ ಬರ್ತದೆ, ರಾಯಚೂರು ಜಿಲ್ಲೆಯೊಳಗೆ. ನೀವು ಅಯೋಧ್ಯೆ ಅಂದ್ಕೊಂಡೇ ಆ ಕಡೆ ಹೋಗ್ಬೇಡ್ರಿ. ಎಷ್ಟೋ ದಿನ ನಾನು ಕೂಲಂಕುಷವಾಗಿ ಅಧ್ಯಯನ ಮಾಡೋ ಪರ್ಯಂತರ ಆ ಅಯೋಧ್ಯ ಅದೇ ಅಯೋಧ್ಯ ಅಂತ ತಿಳ್ಕೊಂಡಿದ್ದೆ ನಾನು. ಈ ತುಂಗಭದ್ರಾ ತೀರಂತಾರ, ಅಯೋಧ್ಯ ಊರಂತಾರ. ಅಲ್ಲಿ ಸರಯೂ ನದಿ ಐತಿ, ತುಂಗಭದ್ರಾ ಇಲ್ಲ. ನಮಗೆ ಇವತ್ತ ಕರ್ನಾಟಕದೊಳಗಿನ ಅಯೋಧ್ಯ ಅಂತ ನಾವು ಗೂಗಲ್ ಸರ್ಚ್ ಮಾಡಿ ನೋಡಿದಾಗ ಈಗ ಊರು ಸಿಕ್ಕದಿದ್ದು ಅಯೋಧ್ಯ ಎಂಬುದನ್ನು ಕರ್ನಾಟಕದಾಗೂ ಒಂದು ಅಯೋಧ್ಯ ಐತೆ ಅಂತ ಈಗ ಗೊತ್ತಾಗ್ಯದ ನನಗೆ. ಏನ್ರಿ, ಯೂಟ್ಯೂಬ್ ದಿವಸ 20 ವರ್ಷ ದೇವಿ ಪುರಾಣ ಹೇಳಿದ್ರು 20-30 ವರ್ಷ, ಬಹುತೇಕ 30 ವರ್ಷ ಆಗಿರಬೇಕು. ನನಗೆ ತಲೆನೇ ಕೆಡ್ತಿತ್ತು. ತುಂಗಭದ್ರಾ ತೀರ ಅಂತಾರ, ಅಯೋಧ್ಯ ಊರಂತಾರ, ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಹಿಂಗೆ ಹಂಗಿದು ಅನ್ಕೊಂತಾರ ಬಂದಿದ್ದೆ ನಾನು. ಇವತ್ತು ಬೆಳಿಗ್ಗೆ ಅಯೋಧ್ಯ ವಿಲೇಜ್ ಇನ್ ಕರ್ನಾಟಕ ಅಂತ ಹೊಡೆದಾಗ ಅವಾಗ ಇದು ಸಿಕ್ಕೊಂಡು ನನಗೇನು ರೀ ಈ ಊರು ಇವತ್ತು ಪತ್ತೆ ಹಚ್ಚಿನ ಏನು. ಅದಕ್ಕೆ ಈ ತುಂಗಭದ್ರಾ ತೀರದಲ್ಲಿ ಇರತಕ್ಕಂಥ ಅಯೋಧ್ಯಾಪುರ ನಿವಾಸಿಯಾಗಿರ್ತಕ್ಕಂಥ ಯಾವ ಸದ್ಗುರುನಾಥ ವರಚಿದಾನಂದ ಗುರುಗಳು ನಮಗೆ ಮಂಗಲವನ್ನು ಉಂಟು ಮಾಡಲಿ ಅಂತ ಬೇಡಿಕೊಂಡ್ರು. ಆ
ಆತನ ನಿಜ ಶಿಷ್ಯ ನಾನು ಅಂತ ಹೇಳ್ಕೊತಾರೆ, ಹೆಮ್ಮೆಯಿಂದ ಹೇಳ್ಕೊತಾರೆ ನೋಡ್ರಿ. ಆ ವರಚಿದಾನಂದ ಶಿವಾನಂದ ಸ್ವರೂಪಿಯಾಗಿರ್ತಕ್ಕಂಥ ವರಚಿದಾನಂದ ಗುರುಗಳ ಶಿಷ್ಯನ ಚಿದಾನಂದ ಅವಧೂತ ಅವರ ಆಜ್ಞೆಯ ಮೇರೆಗೆ ನಾನು ಈ ಚರಿತ್ರೆಯನ್ನು ಬರೀತೀನಿ. ಅವ್ರ ಗುರುಗಳು ಹೇಳಿದ್ರಂತೆ, ಸುಮ್ಮನೆ ಬರೀಬೇಡಪ್ಪ, ದೇವಿ ಸಾಕ್ಷಾತ್ಕಾರ ಮಾಡಿಕೊಂಡನ ಅವಳ ಬಾಯಿಯಿಂದನ ಕೇಳಿ ಬರಿ ಅಂತ ಹೇಳಿದ್ರು ಅಂತವ್ರು. ನೋಡಿ, ಇದು ಭಾಳ ಮಜಾ ಏನ್ರಿ. ನೀನು ಸಿದ್ಧಾಪುರಕ್ಕೆ ಹೋಗು, ಆ ಸಿದ್ಧರ ಬೆಟ್ಟದಲ್ಲಿ ತಪಸ್ಸು ಮಾಡು, ಬಗಳಾಂಬಿಕೆಯ ಸಾಕ್ಷಾತ್ಕಾರ ಮಾಡ್ಕೋ, ಅವಳ ಬಾಯಿಯಿಂದ ಕೇಳಿನೇ ಆ ಚರಿತ್ರೆಯನ್ನು ಬರಿ ಅಂತ ಹೇಳಿದ್ರಂತ. ಹಂಗೆ ಮಾಡಿದಾರ. ಈ ಕುಮಾರವ್ಯಾಸನ ಕಥೆನೂ ಹಂಗೆ ಹೇಳ್ತಾರೆ. ಕುಮಾರವ್ಯಾಸ, ಅದಕ್ಕಲ್ಲೇ ಒಂದು ಮಾತೈತೆ ನೋಡ್ರಿ, ಕುಮಾರವ್ಯಾಸ ಹಾಡಿದರೆ ಕಲಿಯುಗ ದ್ವಾಪಾರ ಯುಗವಾಗುತ್ತದೆ. ಯಾಕೆ? ಎಷ್ಟು ಚಂದ ಬರೀತಾನವನು. ಬಹುತೇಕ ಮೂಲ ವ್ಯಾಸನು ಗಾಬರಿಯಾಗಿರ್ಬೇಕು, ಅಷ್ಟು ಚಂದ ಬರ್ದ ನಾವು. ಕಣ್ಣಿಗೆ ಕಟ್ಟುವ ಹಾಗೆ ಆ ಚರಿತ್ರೆಯನ್ನು ವರ್ಣಿಸಿದ್ದಾನೆ. ಯಾಕೆ ಅಂತ ಕೇಳಿದ್ರೆ, ಅವತ್ತಿನ ದಿನಮಾನದ ಮನುಷ್ಯ ಈಗ ನೋಡ್ರಿ, ನಾಗಭೂಷಣ ಅಪ್ಪುಗಳು ಇದ್ದ ಕಾಲಕ್ಕೆ ಯಾರ್ಯಾರಿದ್ರೋ ಅವಾಗ ಏನು ನಡೀತಿತ್ತು ಅಂತ ಅವ್ರ ಬಾಯಿಲೆ ಕೇಳಿದ್ರೆ ಅದಕ್ಕೊಂದು ಅರ್ಥನೇ ಬೇರೆ ಇರ್ತದೆ. ನಾವು ಏನಾರ ಏನ್ರಿ ಕಲ್ಪನಾ ಮಾಡಿ ಏನಾರ ಹೇಳ್ಬೋದು. ಇವತ್ತು ನಾಗಭೂಷಣ ಅಪ್ಪಳ ಚರಿತ್ರೆ ಅಷ್ಟು ಚಂದ ಮೂಡಿ ಬಂತು. ಯಾಕಪ್ಪ ಅಂತ ಕೇಳಿದ್ರೆ, ಅವರ ಒಡನಾಡಿಗಳು ನಮಗೆ ಸಿಕ್ಕರು, ಅವ್ರ ಬಾಯಿಯಿಂದ ಕೇಳಿದೆವು, ಅವ್ರ ಭಾವ ತುಂಬಿ ಕಣ್ಣೀರು ಹಾಕಿ ಹೇಳ್ತಿದ್ರು. ನೀವೆಲ್ಲ ಕೇಳಿರಿ. ಅವ್ರ ನೆನಪು ತೆಗೆದ್ರನ್ನ ಅವರು ಭಾವ ತುಂಬಿ ಕಣ್ಣೀರು ಹಾಕಿ ಆನಂದ ಬಾಷ್ಪಗಳನ್ನ ಸುರಿಸಿ, ಅವತ್ತು ಅವರಿದ್ದ ಏನು ಕತೆ ನಡೀತಿತ್ತು, ಕಂಬಾರ ಮನೆಯಾಗ ಹ್ಯಾಂಗೆ ಶಾಸ್ತ್ರ ನಡೀತಿತ್ತು, ಏನೇನು ನಡೀತಿತ್ತು, ಭಾಳ ಭಾವ ತುಂಬಿ ಹೇಳ್ತಿದ್ರು ಅವರು. ಗದಗಿನ ನಾರಾಯಣಪ್ಪನ ಕಥೆನೂ ಅಷ್ಟೇ ಏನ್ರಿ. ಒಂದು ಶ್ರಾವಣ ಮಾಸದ ಹನುಮಾನ ಮಂದಿರದ ಮುಕ್ತಾಯ ಸಮಾರಂಭ. ಶ್ರಾವಣ ಮಾಸಕ್ಕೆ ಮುಕ್ತಾಯಕ್ಕೆ ಪ್ರಸಾದ ಮಾಡಿಸ್ತಿರ್ಲ, ಏನಂತಿರೋದಕ್ಕೆ ಮಹಾಪ್ರಸಾದ ಖಾಂಡ್ ಮಾಡೋದಂತ. ಅಲ್ಲಿ ಚಜ್ಕ ಮಾಡ್ಯಾರ, ಅನ್ನ ಮಾಡ್ಯಾರ, ಸಾರು ಮಾಡ್ಯಾರ, ಪತ್ರೋಳಿ ಎಲೆ ಮ್ಯಾಗ ಎಲ್ಲ ಚಜ್ಕ ನೀಡಿ ಇನ್ನೇನು ಹರ ಹರ ಮಹಾದೇವ ಆಂಜನೇಯ ಮಹಾರಾಜಕಿ ಅಂತ ಜಯಕಾರ ಹೊಡೆದು ಪ್ರಸಾದ ಸಾಗ ಮಾಡೋರು ಅದಾರ. ಒಬ್ಬ ಹೆಣ್ಮಗಳು ತನ್ನ ಮಗನ ಎತ್ಕೊಂಡು ಬಂದಿದ್ಲಂತ ಆ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ. ಅದು ಹುಡುಗಳ್ಳಾಕ ಹತ್ತಿತ್ತಂತ. ಮಮ್ಮಿ ನನಗೆ ಚಜ್ಜಕದಾಗ ಹಾಲು ಬೇಕು, ಮಮ್ಮಿ ನನಗೆ ಚಜ್ಜಕದಾಗ ಹಾಲು ಬೇಕು. ಅಲ್ಲ, ಹನುಮಾನ್ ಭಜನಿ ಮುಕ್ತಾಯದಾಗ ಹಾಲು ಬೇಡಿದ್ರೆ ಎಲ್ಲಿ ಸಿಗಬೇಕು? ಹಾಲು ತುಪ್ಪ ಬೀಗ್ರ ಮನೆ ಬೇಡಬೇಕಪ್ಪ. ಇದು ಹನುಮಾನ್ ಮಂದಿರದ ಮುಕ್ತಾಯ ಸಮಾರಂಭದಾಗ ಚಜಕದಾಗ ಹಾಲು ತುಪ್ಪ ಎಲ್ಲಿ ಬೇಡಿದ್ರೆ ಸಿಗ್ತದೆ? ಅದು ಹುಡುಗಳ್ಳಾಕತ್ತದ. ಬಡ ಹೆಣ್ಮಗಳು, ಹರಿದ ಶರಗ ಹೊತ್ತ ಹೆಣ್ಮಗಳು, ಬಡತನದ ಮನೆಯಿಂದ ಬಂದವರಂತೆ ಕಾಣ್ತದೆ ಏನ್ರಿ. ದೇವ್ರ ಗುಡಿಯಾಗ ಪ್ರಸಾದ ಕಾಂಡ ಅಮೃತ ಸಿಕ್ಕಂಗಾಗಿರ್ತದೆ. ಬಡವರಿಗೆ ಬಂದು ಊಟಕ್ಕೆ ಕುಂತಿರ್ತಾರೆ. ಮಗನಿಗೆ ಸಮಾಧಾನ ಮಾಡ್ತಾ ಇದ್ದಾಳ, ಮಗ ಹಾಲೆಲ್ಲಿ ಸಿಗಬೇಕು, ಈಗ ಇದನ್ನು ನಾವು ದೇವ್ರ ಗುಡಿಯಾಗಿನ ಪ್ರಸಾದ ಸ್ವೀಕಾರ ಮಾಡಕ್ಕೆ ಬಂದೀವಪ್ಪ, ಇದು ದೇವ್ರ ಪ್ರಸಾದ ಉಣ್ಬೇಕು ಮಗ ಅಂತ ಹುಳು ಎಷ್ಟು ಸಮಾಧಾನ ಹೇಳಿ ಸಂತೈಸಿ ಮಗನಿಗೆ ಉಣಿಸ್ಬೇಕಂತಾಳ. ಅದು ಹಠಮಾರಿ ಇತ್ತು, ಏನು ಕೆಟ್ಟ ಹಠಮಾರಿ ಇತ್ತು, ಅಳ್ಳಾಕ ಹತ್ತಿತ್ತು. ಆ ತಾಯಿ ಪರಿಪರಿಯಿಂದ ಸಂತೈಸ್ತಾ ಇದ್ದಾಳೆ. ಅದು ಹುಡುಗ ಸಂತುಷ್ಟನಾಗ್ತಾ ಇಲ್ಲ. ಒಂದೇ ಸವನೆ ಹೇಳ್ತದ. ಆ ತಾಯಿ ಮಗಳು, ಆ ಮಗ ಅವರ ಜಗಳ ಕಿರಿಕಿರಿ, ಆಗ ತಾಯಿ ಸಂತೈಸುವ ರೀತಿ, ಆ ಮಗುವಳು ಹಾಲು ಬೇಡಿ ಅಳುವ ರೀತಿ ನೋಡಿ ಎದುರಿಗೊಬ್ಬ ಯುವಕ ಕೂತ್ಕೊಂಡಿದ್ದ, ಕೂದಲ ಬಿಟ್ಟುಕೊಂಡು ಅವನು ಕಣ್ಣೀರು ಹಾಕಲಾಕತ್ತಿದ್ದ. ಈ ಗದಗಿನ ನಾರಾಯಣಪ್ಪ ಕುಮಾರವ್ಯಾಸ ಅಂತ ಅವ್ರಿಗೆ ಹೆಸರು. ಅವ ಹಿರಿಯ ವ್ಯಾಸ, ಇವ ಅವ ದ್ವಾಪರದಾಗಿದ್ನಲ್ಲ, ಅವ ಹಿರಿಯ ವ್ಯಾಸ, ಇವ ಕುಮಾರ ವ್ಯಾಸ ಎಂದು ಕಲಿಯುಗದವ. ಇವರು ಅವನ್ನೇ
ನೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವ ಎಲ್ಲರಿಗಿಂತಲೂ ವೈಶಿಷ್ಟ್ಯನಾಗಿದ್ದ. ಅವನ ಕಣ್ಣೊಳಗೆ ಒಂದು ಬ್ರಹ್ಮ ತೇಜಸ್ಸು ಕಾಣ್ತಾ ಇತ್ತು. ಆ ಪ್ರಭಾವಳಿ, ದಿವ್ಯ ಪ್ರಭಾವಳಿ ಅವನ ಸುತ್ತಮುತ್ತ ಕಂಡು ಬರ್ತಾ ಇತ್ತು. ಈತ ಒಬ್ಬ ನಮ್ಮ ದಿನಮಾನದ ಮನುಷ್ಯ ಅಲ್ಲ, ಇವ ಈ ಮಣ್ಣಿಗೆ ಸೇರಿದ ಮನುಷ್ಯನಲ್ಲ, ಇವ ಬೇರೆ ಇದ್ದಂಗೆ ಕಾಣ್ತಾನ ಅಂತಾನೆ ಅವ್ರ ಕಡೆ ಒಂದು ದೃಷ್ಟಿ ಇತ್ತು. ಅವ್ರು ಕಣ್ಣೀರು ಹಾಕ್ತಾ ಇದ್ದಾಗ ಇವ ಊಟ ಮಾಡೋದು ಬಿಟ್ಟ ಊಟಕ್ಕೆ ಕುಂತವ ಹೋಗಿ, ಯಾಕ್ರಿ ಹೇಳ್ತಾ ಇದ್ದೀರಲ್ಲ, ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಿ? ಏನಿಲ್ಲಪ್ಪ, ಆ ಮಗು ಹಾಲು ಬೇಡ ಹೇಳಕತ್ತಿತ್ತು, ತಾಯಿ ಪರಿಪರಿಯಾಗಿ ಸಂತೈಸ್ತಾ ಇದ್ಲು. ಇವರ ಹಾಲಿನ ಅಳುವಿನ ಪ್ರಸಂಗ ಕಂಡಾಗ ನನ್ನ ಬಾಲ್ಯದ ಹಾಲಿನ ಸಂಬಂಧದ ಸಂಕಷ್ಟ ನೆನಪಾಗಿ ನನಗೆ ಅಳು ಬಂತು ಅಂತಂದಾಗ ಮತ್ತಿಟ್ಟು ಡೌಟ್ ಬಂತು ಅವನಿಗೆ. ಯಾರಿಗೆ? ಯಾವೂರವ್ರು ನೀವು? ಎಲ್ಲಿಯವರು ನೀವು? ಏನಪ್ಪ, ನಾವೇನು ಸನ್ಯಾಸಿಗಳು, ಸಾಧುಗಳು, ತಿರುಗಾಡ್ಕೊಂತ ಹಿಂಗೆ ಇರ್ತೀವಿ. ಯಾವ ಊರಾಗಿರ್ತೀವಿ ಅದೇ ನಮ್ಮೂರ. ನಮ್ಮೂರು ಯಾವ ಊರು ಅಂತ ಹೇಳ್ಬೇಕ್ರಿ? ಹಿರನಂದಿ ಹೇಳಿ ಅನ್ನಬೇಕು, ಏನು ಮುಚ್ಚಳಂಬ ಅನ್ನಬೇಕು, ಏನು ನಡುಕೂರು ಅನ್ನಬೇಕು. ಯಾವ ಊರು ನಮ್ಮದು ರೀ? ನಮ್ಮ ಬೋರ್ಗಿ ಸ್ವಾಮಿಗಳಿಗೆ ಕೇಳಿದ್ರೆ, ಬೋರ್ಗಿ ಅಪ್ಪಳಿಗೆ ಕೇಳಿದ್ರೆ ಅವ್ರು ಬಾಂಬಜಿ ಹೇಳ್ತಾರೆ. ಇವ್ರದ್ದು ಯಾವ ಊರು ಅಂದ್ರೆ ಇವ್ರದ್ದು ಕಾರಾಪುರ ಅಂತ ಇರ್ತಾರೆ. ಅವರು ಕಾರಾಪುರ ಅಂದ್ರೆ ಗೊತ್ತಾ ನಿಮಗೆ? ಎಲ್ಲಿ ಹೆಚ್ಚಿಗಿರ್ತಾರೆ ಅದು ಅವ್ರ ಊರು, ಎಲ್ಲಿ ವಾಸಸ್ಥಾನ ಇರ್ತಾರೆ ಅಲ್ಲಿ ಅವ್ರ ಊರು. ಹೌದಿಲ್ರಿ ಅದು? ನಮ್ಮ ಹೆಚ್ಚಿಗೆ ವಾಸಸ್ಥಾನ ಇರೋದೇ ಕಾರ, ಹೌದಲ್ಲ? ಹಂಗೆ ನಮ್ಮದು ಯಾವ ಊರು ಅಂತ ಹೇಳಮ್ಮಪ್ಪ? ಇದ್ದದ್ದೇ ಊರ. ನಾರಾಯಣಪ್ಪ ಬಿಡಲೇ ಇಲ್ಲ, ನೀವು ಸುಳ್ಳು ಹೇಳಕತ್ತೀರಿ. ನಿಮ್ದು ಯಾವ ಊರು? ನಿಮ್ಮ ಹೆಸರೇನು? ಲಕ್ಷ್ಯ ಕೊಡ್ಬೇಕು ನೀವು. ಇವನು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಎಲ್ಲಿಗೆ ಹೋದರೂ ಬೆನ್ನು ಬಿಡ್ತಾ ಇಲ್ಲ. ನಿಮ್ಮ ಪರಿಚಯ ಹೇಳಬೇಕು. ನಿಮ್ಗೆ ಯಾವ ಊರು? ನಿಮ್ಮ ಹೆಸರೇನು? ಅವಾಗ ಆತ ಹೇಳ್ತಾನ, ಕರೆಯಪ್ಪ ನೀ ಅಂದಂಗ ನಾನು ಇವತ್ತಿನ ದಿನಮಾನದ ಮನುಷ್ಯ ಅಲ್ಲ, ಕಲಿಯುಗದ ಮನುಷ್ಯ ಅಲ್ಲ, ನಾ ದ್ವಾಪಾರ ಯುಗದ ಮನುಷ್ಯ, ನಾನು ಅಶ್ವತ್ಥಾಮ. ಅಶ್ವತ್ಥಾಮ ಅಂದ್ರೆ ಕತೆ ಗೊತ್ತಾಗ್ತದಲ್ಲ? ಹಾಲು ಬೇಡಿ ಹತ್ತು ದೊಡ್ಡ ರಾಧಾಂತ ಆದದ್ದು. ಹಾಲಿನ ಸಲುವಾಗಿ ಹಸುವನ್ನು ಬೇಡಲಿಕ್ಕೆ ದ್ರುಪದನ ಹತ್ರ ದ್ರೋಣರು ಹೋದದ್ದು. ಏನೇನು ಕುರುಕ್ಷೇತ್ರ, ಏನೇನು ಹಗರಣ ಆಯಿತು, ಎಲ್ಲ ಎದ್ರ ಸಲುವಾಗಿ ಆದ್ರಿ? ಹಾಲಿನ ಸಲುವಾಗಿ ಆದದ್ದು ಇಷ್ಟೆಲ್ಲ ಏನ್ರಿ? ದ್ರೋಣರ ಮಡದೆ ಅಕ್ಕಿ ನೆನೆಯಿಟ್ಟು ರುಬ್ಬಿ ರುಬ್ಬಿ ಹಾಲು ಮಾಡಿ ಕೊಡ್ತಿದ್ಲಂತ, ಅದನ್ನು ಕುದಿಸಿ. ದುರ್ಯೋಧನ ಮನೆಗೆ ಹೋದಾಗ ಅವ ಕರೆ ಹಾಲು ಕುಡಿದು ಅವಾಗ ಹಾಲು ಅಂದ್ರೆ ಏನು ಅಂತ ಗೊತ್ತಾಗಿತ್ತಂತ. ಹಾಗೆ ನಿಮಗೂ ಸಂಸಾರದ ಸುಖ ಅಂದರೆ ಏನು ಗೊತ್ತಾಗಿಲ್ಲ. ಈಗ ನೀವು ಸಂಸಾರದ ಸುಖ ಅನುಭವಿಸುವಂಥದ್ದು ಈ ಅಕ್ಕಿ ರುಬ್ಬಿ ಸಪ್ಪು ಕುಡಿದು ಅದ. ಒಮ್ಮೆ ನಿಮ್ಗೆ ಪಕ್ಕ ಪರಮಾರ್ಥ ಸುಖವೆಂಬ ಹಾಲಿನ ರುಚಿ ಹತ್ತು ನಮ್ಮ ಬೆನ್ನು ಹತ್ತಿರ ಅಲ್ತಾನೆ ಹತ್ತಂಗಿಲ್ಲ ನೀವು. ಈಗ ದುಡ್ಡಿನ ಬೆನ್ನ, ಅಧಿಕಾರದ ಬೆನ್ನ, ಎದಕ್ಕೋ ಬೆನ್ನ ಹತ್ತೀರಿ ಅಲ್ಲ? ಗುರುವಿನ ಬೆನ್ನ ಮನುಷ್ಯ ಅವಾಗ ಹತ್ತಾನ. ಅವಾಗ ಗೊತ್ತಾಯ್ತು ಅದು ದೊಡ್ಡ ಕತ್ತಿ ಬಿಡ್ರಿ, ಅದ್ರು ಅಶ್ವತ್ಥಾಮನ ಕತ್ತಿ ಬೇಡ ನಮಗೆ. ಹಂಗ ಗದುಗಿನ ನಾರಾಯಣಪ್ಪ ಅಶ್ವತ್ಥಾಮನ ಬಾಯಿಯಿಂದ ಸಕಲ ಮಹಾಭಾರತವನ್ನು ಕೇಳಿ ಬರೆದಂತ. ಅಂತೆಯೇ ಕುಮಾರವ್ಯಾಸ ಹಾಡಿದರೆ ಕಲಿಯುಗ ದ್ವಾಪಾರ ಯುಗವಾಗುತ್ತದೆ ಅಂತ ಹೇಳಿದರು. ಹಾಗೆ ಈ ದೇವಿ ಚರಿತೆಯನ್ನು ಚಿದಾನಂದವಧೂತರು ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಂಬಿಕೆಯ ಸಾಕ್ಷಾತ್ಕಾರ ತಾನಾಗಿ ಸಿದ್ಧ ಪರ್ವತದಲ್ಲಿ ಅನಂತ ದಿನಗಳವರೆಗೆ ತಪಸ್ಸು ಮಾಡಿ ದೇವಿಯ ಸಾಕ್ಷಾತ್ಕಾರ ಮಾಡಿಕೊಂಡು ದೇವಿಯಿಂದ ಅವಳ ಚರಿತೆಯನ್ನು ಕೇಳಿ ಈ ಚರಿತೆಯನ್ನು ಬರೆದಿದ್ದಾನೆ. ಅದಕ್ಕಿಷ್ಟು ಮಹತ್ವ ಇದಕ್ಕೆ. ಮತ್ತೇನು ಬರೆದಿರಿ ನೀವು? ದೇವಿ ಚರಿತ್ರೆ ಅಷ್ಟೇ ಬರೆದಿರೇನು ಅಂದರೆ, ಇಲ್ಲ ನಾ ಜ್ಞಾನ ಸಿಂಧು ಬರೆದೀನಿ ಅಂತ ಹೇಳ್ತಾರವ್ರು. ಜ್ಞಾನ ಮಾರ್ಗವ ತಿಳಿವೇನೆಂದಡೆ ಜ್ಞಾನ ಸಿಂಧು. ಜ್ಞಾನ ಬೇಕಾಗಿತ್ತು ನಿಮಗಂತಂದರೆ ಜ್ಞಾನ ಸಿಂಧು ಓದ್ರಿ.
ನಿಮ್ಮ ಮನೋರಥಗಳು ಈಡೇರಬೇಕಾಗಿತ್ತು. ಮನೋರಥ ಅಂದ್ರೆ ಗೊತ್ತಾಗ್ತಿಲ್ಲ ರೀ, ಚಲೋ ಗಂಡು ಸಿಗ್ಬೇಕಂದ್ರೆ, ಚಲೋ ಮನೆ ಸಿಗ್ಬೇಕಂದ್ರೆ, ಚಲೋ ಹೊರ ಸಿಗ್ಬೇಕಂದ್ರೆ, ಹಿಂಡು ಆಕಳ ಎಮ್ಮೆ ಸಿಗಬೇಕು, ಇವೆಲ್ಲ ಮನೋರಥ ಏನ್ರಿ? ಇವೆಲ್ಲ ನಿಮ್ಮ ಇಚ್ಛೆಗಳು ಈಡೇರಬೇಕಾಗಿತ್ತು ಅಂತಂದರೆ ಭಕ್ತಿಯಿಂದ ಈ ಚರಿತೆಯನ್ನು ಓದ್ರಿ, ದೇವಿಯ ಉಪಾಸನೆ ಮಾಡಿರಿ, ನಿಮ್ಮ ಮನೋರಥಗಳು ಈಡೇರ್ತವೆ. ಕಾಮನಾ ಸಿದ್ಧಿಗಾಗಿ ಕಾಮ್ಯಪ್ರದವಾಗಿರ್ತಕ್ಕಂಥ ಯಾವ ಈ ದೇವಿ ಚರಿತೆಯನ್ನು ನಾನು ಬರೆದಿದ್ದೇನೆ. ಈ ಚರಿತೆ ಇದು ಚಿಂತಾಮಣಿ ಇದ್ದಂಗೆ ಐತಿ ಅಂತ. ಚಿಂತಾಮಣಿ ನಾವು ಬಯಸಿದ್ದನ್ನೆಲ್ಲ ಕೊಡ್ತದೆ, ಚಿಂತನೆ ಮಾಡಿದ್ದೆಲ್ಲವನ್ನು ಕೊಡ್ತದೆ. ಆದ್ದರಿಂದ ದೇವಿ ಚರಿತೆ ಚಿಂತಾಮಣಿ ಇದ್ದಂಗ ಅಂತ ಹೇಳ್ತಾರೆ. ಇದು ಕಾಮಧೇನು ಇದ್ದಂಗೆ, ಅವನ್ನೆಲ್ಲ ವರ್ಣ ಮಾಡ್ಲಿಕ್ಕೆ ಟೈಮ್ ಉಳಿಲಿಲ್ಲ, ಇನ್ನೂ ಒಂದು ಅಧ್ಯಾಯ ಓದ್ಬೇಕು ನಾನು. ಇದು ಕಾಮಧೇನು ಇದ್ದಂಗೆ ಅಂತ ಹೇಳಿದರು. ಕಾಮಧೇನು ಅಂದ್ರೆ ಕಾಮಾನ್ ಧುನೋತೀತಿ ಕಾಮಧೇನು. ಕಾಳಿದಾಸ ರಘುವಂಶ ಮಹಾಕಾವ್ಯದಲ್ಲಿ ಕಾಮಧೇನುವಿನ ಕಥೆಯನ್ನು ಭಾಳ ಚಂದ ಹೇಳಿದ್ದಾನೆ. ಸಮಯ ಗತಿಸಿ ಹೋಯ್ತು, ಬೇಡ ಈಗ ಅದನ್ನೆಲ್ಲ ಹೇಳೋದು. ಭೂತ ಗ್ರಹದೊಳು ಗ್ರಂಥವಿರಲ್ಲ, ಭೂತ ಹೋಗುವುದು. ಈ ದೇವಿಯ ಚರಿತ್ರೆ ಯಾರ ಮನೆಯಾಗಿರ್ತದ ಅವ್ರ ಮನ್ಯಾಗ ಭೂತ ಅಂದ್ರೆ ತಿಳಿತಲ್ಲ, ದೆವ್ವ ಬಿಟ್ಟು ಹೋಗ್ತದಂತ. ಅದಕ್ಕೆ ನಿಮ್ಮ ಮನ್ಯಾಗಿಟ್ಟು ಓದ್ರಿ. ನಮ್ಮ ಮನ್ಯಾಗ ಭೂತ ಇಲ್ರಿ, ಆ ಅತ್ತಿನೇ ಒಂದು ಭೂತ ಇದ್ದಂಗೆ ಇರ್ತಾವೆ ನೋಡೋ ಒಂದು ಕಡೆ, ಅವು ಸಹಿತ ನೆಟ್ಕಾಗ್ತಾವ. ಅದಕ್ಕೆ ಭೂತ ಇದ್ರೂ ಈ ಚರಿತ್ರೆ ನಿಮ್ಮ ಮನ್ಯಾಗ ಇರಲಿ, ಇಲ್ಲದೇ ಇದ್ರೂ ಕೊನೆಗೆ ಒಂದೊಂದು ಮನ್ಯಾಗ ಸ್ವಸಿ ದೆವ್ವಾಗಿರ್ತದೆ ನೋಡೇನ್ರಿ, ಅವೆಲ್ಲ ನೆಟ್ಗಾಗ್ತಾವೆ. ಅದಕ್ಕೆ ಈ ಚರಿತ್ರೆಯನ್ನು ಮನ್ಯಾಗ ಇರಬೇಕು, ಪೂಜಿಸಿ, ಕೊನೆಗೆ ಅಮಾವಾಸ್ಯೆಗೊಮ್ಮೆ, ಹುಣ್ಣಿಮೆಗೊಮ್ಮೆ, ಶುಕ್ರವಾರ, ಮಂಗಳವಾರ, ಬೇಡ ಕೊನೆಗೆ ನವಮಿಗೊಮ್ಮೆ ಹೋದ್ರಿ, ನಿಮ್ಮೆಲ್ಲ ಭೂತ ಪ್ರೇತ ಎಲ್ಲ ಅನಿಷ್ಟ ಎಲ್ಲವೂ ಕೂಡ ಬಿಟ್ಟು ಹೋಗ್ತವೆ ಅಂದ್ರೆ ಅವರು. ಇದನ್ನು ಓದುವ ರೀತಿಯನ್ನು ಹೇಳಿದ್ದಾರೆ ಅವರು. ಒಂದು ದಿನದ ಸಮಗ್ರ ಗ್ರಂಥವ ಒಂದದಿಂದ ಓದಿ ಮುಗಿಸ್ಬೇಕು. ಇಲ್ಲ ಅಂತಂದರೆ 7 ದಿನ ಹೆಂಗೆ ಓದಬೇಕು, 9 ದಿನ ಹೆಂಗೆ ಓದಬೇಕು, ಇದನ್ನೆಲ್ಲವನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಪೂಜೆ ಮಾಡಿಯೇ ಓದಬೇಕಿದ, ಪೂಜಿಸಿದಲ್ಲೇ ಇದನ್ನು ಓದಬಾರದು. ಇದನ್ನು ಪೂಜೆ ಮಾಡೇ ಓದ್ರಿ, ಪೂಜಿಸದೆ ಇದನ್ನು ಓದಬೇಡ್ರಿ. ಪ್ರತಿ ಅಧ್ಯಾಯಕ್ಕೊಮ್ಮೆ ಪೂಜೆ ಮಾಡಿ ಯಾವ ಚರಿತ್ರೆಯನ್ನು ಓದ್ರಿ ಅಂತ ಹೇಳಿ ಈ ದೇವಿಯ ಪಾವನ ಚರಿತೆಯು ನಿಮಗೆ ಸಕಲ ಇಷ್ಟಾರ್ಥವನ್ನು ನೆರವೇರಿಸ್ತಕ್ಕಂಥ ಕಾಮಧೇನು ಚಿಂತಾಮಣಿ ಕಲ್ಪವೃಕ್ಷ ಸದೃಶವಾಗಿದೆ ಅಂತ ಹೇಳ್ತಾ ಈ ಪೀಠಿಕಾಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಈಗ ಇದನ್ನು ಪೂಜಿಸಿ 1ನೇ ಅಧ್ಯಾಯವನ್ನು ಆರಂಭ ಮಾಡುವ.